ಬಹಳ ವಿಶೇಷವಾಗಿ ಒಂದು ಸಂದೇಶ ಇದೆ ಅಂದ ತಕ್ಷಣ ಬಹಳ ಸೀರಿಯಸ್ ಸಿನಿಮಾನ ಅಂತ ಯೋಚನೆ ಬಂದರೆ ಖಂಡಿತ ಇಲ್ಲ. ಲಾಂಗು, ಮಚ್ಚು, ರಕ್ತದ ಓಕುಳಿ ಜೊತೆಗೆ ರೋಜಾ ಹೂ ಹಿಡ್ಕೊಂಡು ಪ್ರೀತಿಯ ಅನಾವರಣ, ಅಳುವು, ನಗು ಎಲ್ಲವೂ ತುಂಬಿರುವಂಥ ಈ ಸಿನಿಮಾದಲ್ಲಿ ಇಡೀ ಸಮಾಜ ನೋಡಲೇಬೇಕಾದಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹೊತ್ತು ತಂದಿರೋದು ಮತ್ತಿನ್ಯಾರೂ ಅಲ್ಲ, ಸಲಗ ಚಿತ್ರದ ಯಶಸ್ಸಿನ ನಂತರ ಮತ್ತೆ ನಿರ್ದೇಶಕನ ಹ್ಯಾಟ್ ತೊಟ್ಟು ನಮ್ಮ ಮುಂದೆ ನಿರ್ದೇಶಕರಾಗಿ ನಾಯಕನಾಗಿ ಬರ್ತಾ ಇರುವಂತಹ ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಕುಮಾರ್ ಅವರು. ವಿಜಯ್ ಸರ್ ಅವರ ನಿರ್ದೇಶನದಲ್ಲಿ ಒಂದು ಮ್ಯಾಜಿಕ್ ಇದೆ, ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಅದೇ ರೀತಿ ಅವರ ಆಕ್ಷನ್ನಲ್ಲಿ, ಅವರ ಡೈಲಾಗ್ಸ್ನಲ್ಲಿ, ಅವರು ವೇದಿಕೆ ಮೇಲೆ, ಸ್ಕ್ರೀನ್ ಮೇಲೆ, ಪರದೆ ಮೇಲೆ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಪ್ರತಿ ಆಯಾಮದಲ್ಲೂ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುವಂಥ ಕರ್ನಾಟಕದ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಇವರು ಅಂತಲೇ ಹೇಳ್ಬೋದು. ಇವರ ನಿರ್ದೇಶನದಲ್ಲಿ, ಇವರ ಅಭಿನಯದಲ್ಲಿ ಜೊತೆಯಾಗಿದ್ದು, ಸಿನಿಮಾಗೆ ಶಕ್ತಿ ಕೊಟ್ಟದ್ದು, ಅನ್ನದಾತರಾಗಿದ್ದು ಕೃಷ್ಣ ಕ್ರಿಯೇಷನ್ಸ್ ಹಾಗೂ ಜಗದೀಶ್ ಫಿಲ್ಮ್ಸ್, ಕೃಷ್ಣ ಸಾರ್ಥಕ್ ಸರ್ ಹಾಗೂ ಮೂಡಿ ಬರ್ತಾ ಇರುವಂತಹ ಭೀಮಾ ಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಆಗಸ್ಟ್ 9ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸಿನಿಮಾದಲ್ಲಿ ಆಲ್ರೆಡಿ ಹಾಡುಗಳು ಸದ್ದು ಮಾಡಿದೆ, ಪೋಸ್ಟರ್ಸ್ಗಳು, ಒಂದಿಷ್ಟು ಮಾತುಗಳು ಓಡಾಡ್ತಿದೆ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ, ಎಲ್ಲರಿಗೂ ಭರವಸೆ ಇದೆ ಭೀಮನ ಮೇಲೆ. ಸೊ ಭೀಮನ ಟ್ರೇಲರ್ ಹೇಗಿದೆ ಒಂದು ಚಿಕ್ಕ ಝಲಕ್ ಇವತ್ತು ನೋಡೋಣ. ಟ್ರೇಲರ್ ಬಿಡುಗಡೆ ಮಾಡೋದಕ್ಕೆ, ಈ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಆಗಿ ಒಂದಿಷ್ಟು ಶಕ್ತಿಯನ್ನು ತುಂಬೋದಕ್ಕೆ ಇನ್ನೇನು ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳಿಗೆ ನಮ್ಮ ಹೆಮ್ಮೆಯ, ನಮ್ಮೆಲ್ಲರ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಬರ್ತಿದ್ದಾರೆ. ಅಷ್ಟೇ ಅಲ್ಲ, ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿರ್ತಾರೆ, ಮಾನ್ಯ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಸರ್ ಅವರಿರ್ತಾರೆ. ಹೀಗೆ ಹಲವಾರು ಗಣ್ಯರ ಜೊತೆ ಸೇರಿ ಇಂದಿನ ಈ ಭೀಮಾ ಸಿನಿಮಾದ ಪ್ರೀ ಲಾಂಚ್ ಆಗಿರ್ಬೋದು, ಪ್ರೀ ರಿಲೀಸ್ ಆಗಿರ್ಬೋದು, ಟ್ರೈಲರ್ ಲಾಂಚ್ ಆಗಿರ್ಬೋದು, ಈ ಸಂಭ್ರಮದ ಕಾರ್ಯಕ್ರಮನ ಶುರು ಮಾಡೋಣ. ತಗೊಂಡಿದ್ದಾರೆ, ಅದರ ಕಂಠವನ್ನ ತಗೊಳ್ಳಿಲ್ಲ. ಅಂದ್ರೆ ಪರಕೀಯ ಬೇರೆಯವ್ರನ್ನ ಕರೆಸಬಾರ್ದು ಅಂತಲ್ಲ, ಆದ್ರೆ ನಮ್ಮಲ್ಲೂ ಸಾಕಷ್ಟು ಇದೆ ರೀ, ಅದನ್ನ ವೇದಿಕೆಗೆ ತರಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು. ಇದು ನನ್ನ 3ನೇ ಚಿತ್ರ, ಆದ್ರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತಹ ವಿಜಯ್ ಸರ್ಗೆ ನನ್ನ ಮನದಾಳದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಕನ್ನಡ ಕಲಾವಿದರನ್ನ, ಕನ್ನಡದ ಗಾಯಕರನ್ನ, ಕನ್ನಡದ ಸಾಹಿತಿಗಳನ್ನ, ಎಲ್ಲ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ, ಈ ಮೂಲಕ ಐ ಆಮ್ ಸೋ ಥ್ಯಾಂಕ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಲ್ಸ್ಕೊಳ್ತಾರೆ ಬಿಡಿ, ಇದೆಲ್ಲ ನಂಗೆ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ತುಂಬಾ ನಂಬರ್ಸ್ ಹಾಳೆಲ್ಲ ಕಲ್ಸ್ಕೊಂಡು ಅದು ಯಾವ ಮಟ್ಟಿಗೆ ಬಂದಿದೆ ಅಂತ ಎಲ್ಲ ನಿಮ್ಗಳಿಗೂ ಗೊತ್ತಿರುತ್ತೆ. ಬಟ್ ನನ್ಗೆ ಎಲ್ಲ ಒಂದು ಹೋಪ್ಸ್ ಇತ್ತು, ಯಾಕಂತ ಹೇಳಿದ್ರೆ ವಿಜಯ್ ಸರ್ ಎಷ್ಟೋ ಅವರ ಹಳೆಯ ಸಿನಿಮಾಗಳಲ್ಲಿ ಜನಪದ ಗಾಯಕರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಜನಪದ ಗೀತೆಗಳಿಗೆ ಒತ್ತು ಕೊಟ್ಟಿದ್ದಾರೆ. ಪಿಕ್ಚರ್ ಶ್ರೀನಿವಾಸ್ ಆಗಿರ್ಬಹುದು, ನವೀನ್ ಸಜ್ಜು ಆಗಿರ್ಬಹುದು, ಮತ್ತೆ ಗೀತಾ ಸಿದ್ದಿ ಆಗಿರ್ಬಹುದು. ಈಗ ಇದರಲ್ಲಿ ಜೇನು ಕುರುಬರನ್ನ ಬಳಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಜವಾಗ್ಲೂ ನಮ್ಮಲ್ಲಿ ಎಷ್ಟು ಸೋರ್ಸ್ ಇದೆ ಅಂತ ಹೇಳಿದ್ರೆ, ನಾವ್ ಇಲ್ಲ ಹಾಡಿದ್ರೆ ಜನಪದನಾ ಅಂತಾರೆ, ಅದೇ ನಾವು ಅಮೆರಿಕ ಹೋಗಿ ಹಾಡಿದ್ರೆ ವಾವ್ ಜನಪದನಾ ಅಂತ ಹೇಳ್ತಾರೆ. ವಾಟ್ ಇಸ್ ದಟ್ ಅಲ್ವಾ? ನಾನು ಹೇಳೋದು ನಮ್ಮಲ್ಲಿ ಸಕ್ಕ ಶಕ್ತಿ ಇದೆ, ಅದನ್ನ ಬಳಸ್ಕೋಬೇಕು, ಬೆಳೆಸ್ಬೇಕು. ಮತ್ತೊಮ್ಮೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮ್ಮನೆ ಹಾಡುಗಳು ತಗೊಂಡಿಲ್ಲ, ನೀವು ಅದನ್ನ ಬಳಸ್ಕೊಂಡ್ರಿ. ನಿಜ ಹೇಳ್ಬೇಕಾದ್ರೆ ಒಂದು 8 ಹಾಡು ಹಾಡಿದ್ದೆ ಸರ್, ಹಾಡ್ತಾ ಹೋಗಿ ಅಂತ ಹೇಳಿದ್ರು, ಹಾಡ್ತಾ ಹೋಗಿದ್ದೆ, ಬಳಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಕನಸೆ ಅಂತ ಹೇಳಬಲ್ಲೆ, ನಾನು ಭಾಳ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಓ, ಅಲ್ಲಿಂದ ಸಂದೇಶ ರವಾನೆ ಆಗಲೇ. ಓಕೆ, ಹಾಗೆ ನಮ್ಮ ಪ್ರಿಯಾ ಅವ್ರಿಗೆ ಮಾಡ್ಕೊಳ್ಳೋಣ ಪ್ಲೀಸ್. ಎಸ್ ಮ್ಯಾಮ್, ಹೇಳಿ ಪ್ರಿಯಾ ಅವರೇ, ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ. ಹೇಳಿ, ಈ ಪ್ರಯಾಣ ಹೇಗಿತ್ತು ಭೀಮಾದಲ್ಲಿ? ಎಲ್ಲರಿಗೂ ನಮಸ್ಕಾರ. ಪ್ರಯಾಣ ತುಂಬ ಚೆನ್ನಾಗಿತ್ತು. ಪ್ರಯಾಣ ಕೂಡ ಪಾತ್ರದಷ್ಟೇ ಡೇರಿಂಗ್ ಆಗಿತ್ತು ಪ್ರಯಾಣ ಕೂಡ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಕಲ್ತಿದ್ದೀವಿ, ಮತ್ತು ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಹೊಸ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ. ಸೊ ಎಂಜಾಯ್ ಮಾಡಿದ್ದೀವಿ ನಾವು. ಒಂಥರ ಎಲ್ಲ ರಂಗಗಳಿಂದ ಸಿನಿಮಾ ರಂಗಕ್ಕೆ ಒಂದು ಕೂಡಿದಂಥ ಒಂದು ಪ್ರಪಂಚ ಅಂತ ಅನ್ಸುತ್ತೆ. ಇಲ್ಲಿ ಜನಪದ ಲೋಕದಿಂದ ಸವಿತಕ್ಕ ಅವರು, ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತೆಲೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾ ಅವರು ಇವಾಗ ಸಿನಿಮಾಗೆ. ಅದೇ ರೀತಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್. ಚಾಮುಂಡಿ ತಾಯಿ ನೆಲೆಸಿರುವಂತಹ ನಾಡು ಮೈಸೂರು, ನಾನು ಅಲ್ಲಿಂದ ಬಂದಿದ್ದೀನಿ. ಈ ಸಿನಿಮಾ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾದಂತಹ ಸಿನಿಮಾ.
ಸೊ ಗಂಡು ಮಕ್ಕಳು ಅಲ್ಲದೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೋ ಸಾರಿ ಐ ಆಮ್ ಲೇಟ್. ಸಾರಿ ಅಣ್ಣ. ಆ್ಯಂಡ್ ಹೇಳಬೇಕಂದ್ರೆ ನನ್ನ ಹೆಸರು ಆಶ್ ಮೆಲೋಸ್ಕೈಲರ್, AKA ಐಶ್ವರ್ಯ. ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬಂದರೆ ಐ ಥಿಂಕ್ ತುಂಬ ಕಲಿತ್ಕೊಂಡ್ವಿ. ಹೇಳಬೇಕಂದ್ರೆ ಐ ಥಿಂಕ್ ಡಿಸಿಪ್ಲಿನ್ ತುಂಬ ಕಲ್ತಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್, ದಟ್ ಇಸ್ ವಿಜಯ್ ಸರ್. ನಾನು ರೀಲ್ಸಿಂದ ಮತ್ತೆ ಮೂವಿಗೆ ಬರೋದಂದರೆ ದೊಡ್ಡ ವಿಷಯ ನನಗೆ. ಬಿಕಾಸ್ ಯಾವುದು ಸೈಡ್ ಆ್ಯಕ್ಟಿಂಗ್ ಇಲ್ಲದೆ, ಸ್ಕೂಲ್ ಇಲ್ಲದೆ ಬರೋದಂದರೆ ಇಟ್ಸ್ ಟು ವೆರಿ ಬಿಗ್ ಥಿಂಗ್. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ, ಆ ಎಂಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ, ಹ್ಯಾವಿಂಗ್ ದಟ್ ಹೋಪ್ ಆನ್ ಮೀ, ಸೇಯಿಂಗ್ ದಟ್ ಐ ಕ್ಯಾನ್ ಡೂ ಇಟ್. And so thank you so much for Vijay sir, and once again I'm so sorry that I'm late. ಥ್ಯಾಂಕ್ ಯು ಸೋ ಮಚ್. ಇನ್ನು ಎದುರುಗಡೆ ಇಬ್ರು ಪುಟಾಣಿಗಳು ನಿಂತಿದ್ದಾರಲ್ಲ, ಅವರು ಆಕ್ಚುಯಲ್ ಬಾಂಬ್ಗಳು, ಪಟಾಕಿ ಅಂತ ಮಾತು ಸುತ್ತುವಂಥ ಚಿನ್ಕುಳಿಗಳು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆಯಲ್ಲಿ? ನನಗೆ ಇದರಿಂದ ತುಂಬ ಕಲ್ತಿದ್ದೀನಿ. ದೆನ್ ವಿಜಯ್ ಮಾಮಂಗೆ ಥ್ಯಾಂಕ್ ಯು ಹೇಳ್ತೀನಿ, ನನ್ನನ್ನು ಮೂವಿ ಕರ್ಕೊಂಡಿದ್ದಕ್ಕೆ. ದೆನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಸುಮ, ಹೇಳಿ ಕುಸುಮ. I also love the experience with Vijay Mama, and first of all thank you for selecting me for this movie. Thank you. ಆದರೆ ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್. ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು. ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನು ನೀನು ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮನ ಅವರೇ ಪ್ರಯತ್ನಪಟ್ಟು ಮಾಡಿಸಿದ್ದಾರೆ. ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆ ಎಲ್ಲ ನನ್ನ ಸೀನ್ ಇತ್ತು, ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲನೂ. ವಿಜಯ್ ಅವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ, ಅವರು ಬಾಡಿನೂ ಭೀಮನ್ ಥರ ಇರುತ್ತೆ, ಮತ್ತು ಕೆಲಸದಲ್ಲೂ ಅವರು ಭೀಮಾ. ಅಂದರೆ ನನಗೆ ಗೊತ್ತಿರಲಿಲ್ಲ ಅದು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಅವರು. ಅಂದರೆ ಈಗ ಡೈರೆಕ್ಟ್ರು ಬರ್ತಾರೆ, ಅದೇನೋ ಶಾರ್ಟ್ ತೆಗೆಯೋಣ, ಕ್ಯಾಮ್ರಾ ಬಂತ ಅಂತಾರೆ. ಇವರು ಹಂಗಲ್ಲ, ಹಿ ಟೇಕ್ಸ್ ಎವ್ರಿಥಿಂಗ್ ಇನ್ ಟು ಹಿಸ್ ಮೈಂಡ್. ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ, ಮತ್ತು ಎಲ್ಲರನ್ನೂ ಕಂಫರ್ಟ್ ಝೋನಲ್ಲಿ ಇಡ್ತಾರೆ, ಚೆನ್ನಾಗಿ ನಡೆಸ್ಕೋತಾರೆ. A to Z ನೋಡಿಕೊಂಡು, ಮತ್ತು ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ. ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡ್ತಾನೆ ಇರುತ್ತೆ. ಅದು ಮಾಡಿಸಿದ್ರೆ ಹೆಂಗೆ, ಇದು ಮಾಡಿಸಿದ್ರೆ ಹೆಂಗೆ ಅಂತ ಪ್ರತಿ ಕ್ಷಣನೂ ಓಡಿಸ್ತಾನೆ ಇರ್ತಾರೆ. ಹಾಗೆ ನನ್ನ ಕೈಲಿ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳು ಡೈಲಾಗ್ ಬೇರೆ ಹೇಳ್ಸಿದ್ದಾರೆ ಕನ್ನಡದ ಮಧ್ಯೆ. ತುಂಬ ಚೆನ್ನಾಗಾಗಿದೆ ಅದು. ಸೊ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಪ್ರತಿ ಪಾತ್ರದಲ್ಲೂ ಒಂದು ಅತಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡುವಂಥ ಪ್ರತಿಭೆ, ಅಂಥ ವಿದ್ಯೆ ತಮ್ಮಲ್ಲಿದೆ, ಆ ಕಲೆ ತಮ್ಮಲ್ಲಿದೆ. ಸೊ ಈ ಪಾತ್ರ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ August 9 ತನಕ ಕಾಯಲೇಬೇಕಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಜಾಸ್ತಿ ಹೇಳ್ಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ ವಿಜಯ್ ಸರ್. ಸೊ ಬಟ್ ತುಂಬ ಖುಷಿ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಬಗ್ಗೆ. ಆ ಥರದ ಒಂದು ಸಿನಿಮಾದಲ್ಲಿ ಭಾಗ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಭಾಗ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಈ ಭೀಮನ ನಿರ್ದೇಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಅಯ್ಯೋ, ಬರೋ ಕಲಾವಿದರು ತುಂಬ ಚೆನ್ನಾಗಿತ್ತು. ಪಾತ್ರದ ಬಗ್ಗೆ ಏನೋ ಹೇಳಬಾರ್ದು ಅಂದರೆ ನಾನು ಎಲ್ಲಿಗೆ ಹೋಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನಂಬಿಕೆ ಇದೆ, ನೀವು ರಮೇಶ್ ಸರ್ ಇಂಥ ಒಳ್ಳೆ ತಾರಾಗಣ ನೋಡಿದಾಗ ಒಂದು ಒಳ್ಳೆ ಕತೆ ಇರುತ್ತೆ, ಒಂದು ಒಳ್ಳೆ ಪಾತ್ರ ಇರುತ್ತೆ. ಡೈರೆಕ್ಟ್ ಆಗಿ ಭೀಮನ ಲೋಕಕ್ಕೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಮಗೆ ಬಂದಾಗಿದೆ. ಅದು ನಿಜ ಮೇಡಮ್. ಸರ್ಗೆ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ. ಅದನ್ನು ಒಂದು ವಿಷಯನೇ ಇದರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಹಾಗಾಗಿ ನನ್ನ ಕಡೆಯಿಂದ ಶಿವಣ್ಣನಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ಆಸೆ. ಅದಕ್ಕೆ ಮುಂಚೆ ನಾನೇ ಪ್ರೀತಿಯಿಂದ ಒಂದು ವೀಟಿ ಪ್ಲೇ ಮಾಡಬೇಕು ಅಂತ ಆಸೆ. ದಯಮಾಡಿ ಆ ವೀಟಿನ ನೋಡಿ ಬಿಡಿ. ನಾವು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಿದ್ರು. ವಿಜಯನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೆ. ಫಸ್ಟ್ ರಾಕ್ಷಸ, ಆವಾಗಿಂದ
ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಅವ್ರು ಬೇಡ ಅಂತ ಹೇಳಿದ್ರು, ಇಲ್ಲ ನಾನು ಒಂದು ಸೀನ್ ಬಂದು ಮಾಡ್ತೀನಿ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡ್ತಿದ್ದೀನಿ, ಅದು ತುಂಬ ಇಂಪಾರ್ಟೆಂಟ್. ಅದು ನಿಜವಾಗ್ಲೂ ವಿಜಯ್ ಬಂದು ನಾನು ಹೇಳಿದೆ ಚಿಕ್ಕ ರೋಲು, ಆಮೇಲೆ ರಿಷಿ ಮಾಡಿದೆ. ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ಲಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು 2ನೇ ದಿನಕ್ಕೆ ಬಂದ, ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ. ಇಂಪ್ರೆಷನ್ ನೋಡ್ಬಿಟ್ಟು ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಸೂರಿ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು, ಇಲ್ಲ ನಾನು ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ, PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ರು ಆರ್ಟಿಸ್ಟ್, ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಅನ್ನೋದಂದ್ರೆ ಲೂಸ್ ಮಾದ, ನಾನು ಭಾಳ ಫೇವ್ರೇಟ್ ನನಗೆ. ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ಅದು, ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾನು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓಮ್ಲೆ ಬಂತು, 25 ಸಿನಿಮಾ ಆದ್ಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು, ಭಾಳ ಖುಷಿಯಾಯಿತು. ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು. ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರ್ ಆದರು. ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇತ್ತು. ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾ. ಯಾಕಂದ್ರೆ ನಾನು ಇಲ್ಲ ಅಂತ ಭಾವಿಸ್ತಾರೆ, ಯಾರು ಹೇಳ್ತಾರೆ 1 ವರ್ಷ ಆಯ್ತು ಇಲ್ಲ, ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ. ಆ ನೆನಪಿನ ನಾವು ಕಾಯೋಣ ಅಷ್ಟೇ, ನಾವು ಇಲ್ಲ ಅಂತ ಅನ್ಕೋಬಾರ್ದು. ವಿ ಶುಡ್ ನಾಟ್, ನಾವು ನಮ್ಮ ನೆನಪನ್ನ, ನಮ್ಮ ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ನು ಇಲ್ಲ ಅಂತ ನಾವು ಭಾವಿಸ್ಬಾರ್ದು. ಯಾವಾಗ ಇದೇ ವಿತ್ ಅಸ್. ಇವತ್ತು ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಭಾಳ ಖುಷಿ ಆಗುತ್ತೆ. ದುನಿಯಾ ವಿಜಯ್ ನನ್ನ ಬ್ರದರ್ ಅಲ್ಲ, ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ. ಯಾಕಂದರೆ ಎಲ್ಲ ಟೈಮಲ್ಲಿ, ಯಾವುದೇ ಟೈಮಲ್ಲಿ ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಇರ್ಬೋದು, ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ, ಯಾವುದಕ್ಕಾದ್ರೂ ಎಸ್ ಇಸ್ ದೇರ್. ಆದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಕಾರ್ಯ ಇರ್ಬೋದು, ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ. ನಾವು ಅಷ್ಟೇ ಬರ್ತಾ ಇರ್ತೀವಿ, ಅವನೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ವಿಜಯ್, ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲೆ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಕ್ಕಾಗಲಿ, ನನಗೂ ಇಷ್ಟ ಆಗಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದು ಒಂದೇ, ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಾನು ಅಷ್ಟೇ ಕೇಳೋಣ, ಸಿನಿಮಾಗೆ ಏನು ಕೇಳಲ್ಲ, ಅಷ್ಟೇ ಬಿಟ್ಟರೆ ನಾನು ಏನು ಮಾತಾಡೋದಿಲ್ಲ. ಥ್ಯಾಂಕ್ ಯು. ವಿಜಯ್ ಸರ್, ಹಂಗೆ ಶಿವಣ್ಣ ನಾನು ಬರ್ಬೇಕಾದ್ರೆ ನೋಡ್ಕೊಂಬಂದೆ, ನಾವು 11 ಅಡಿಯೋದಲ್ಲಿ ಬಿಟ್ಟಿದ್ರು, ಸೊ ನೋಡ್ಕೊಂಬಂದೆ. ಒಂದು ಅದ್ಭುತವಾದ ಟ್ರೈಲರು. ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇನೆ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವ್ನು ನಂಬಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಯೂಶಲ್ಲಾಗಿ ಒಂದು ಒಳ್ಳೆ ಶಿಲೆ ಆಗಬೇಕು ಅಂತಂದ್ರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ. ಬಹುಶಃ ಅವನೇ ಹಿಂಗೆ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ. ಆಕ್ಟರ್ ಆಗಿ ಲಾಂಚ್ ಆಗಬೇಕು, ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೋತಾನೆ, ಅವನೇ ಎಲ್ಲ ಹೊರದುಂಬಿಸ್ಕೋತಾನೆ, ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ. ಮತ್ತೆ ಏನೋ ಪ್ರೊಡಕ್ಷನ್ ವೈಸರ್ ಏನೋ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ತಂಡ ಕಟ್ಕೋತಾನೆ, ಪ್ರೊಡಕ್ಷನ್ ಮಾಡ್ತಾನೆ, ಜಯಮ್ಮನ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ. ಮತ್ತೇನೋ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು
ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾರ್ಟ್ಲಿ ವೆಲ್ಕಮ್ ನನಗೆ. ನಾನು ವಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತಂದಾಗ ನಂದೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು, ವಿಜಿದು ದುನಿಯಾ ಸೇಮ್ ಟೈಮ್ ರಿಲೀಸ್. ನನ್ನ February 3rd ರಿಲೀಸ್ ಆಯಿತು, February 18th 19th ವಿಜಿದು ದುನಿಯಾ ಸೇಮ್ ಇಯರ್. ಸೊ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ಕೊತಿದ್ವಿ, ಮಗ ನನ್ನ ಪಿಕ್ಚರ್ ನಿನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು, ಇಬ್ಬರದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೊತಿದ್ವಿ. ಕಾಂಪಿಟೇಷನ್ ಅಂತ, ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗೋ ಹೋಗ್ಬಿಟ್ಟೆ, ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ಲ ನೀನು. ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ, ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾರಂದೆ, ವಿಜಿ ಇಲ್ಲ ಮಗ ತುಂಬ ಸಿಂಪಲ್ ಒಂದು ಪಿಕ್ಚರ್ ಮಾಡಿದ್ದೀನಿ, ಸಿಂಪಲ್ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ. ಅಪ್ಪ ನೀನು ಸಿಂಪಲ್ ಅಂತಂದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ ನಮಗೆ. ಇಲ್ಲೆಲ್ಲ ನಾವು ಬಾಂಬೆಯಿಂದ, ತೆಲುಗುವಿಂದ, ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಡ್ಬರ್ತೀವಿ. ನೀನು 4 ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರನ್ನ ಕರ್ಕೊಂಬಂದು ಹೊಡ್ಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ. ಏನ್ ಬೇಡ ನಿನಗೆ, ನಿಮ್ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ. ಆ ರೇಂಜ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ಯಾ ಮಗ ಅಂತ. ಯಾಕಂದ್ರೆ ಅದ್ರದ್ದೊಂದು ಗ್ರಿಪ್ ವಿಜಿಗ್ ಬಹಳ ಚೆನ್ನಾಗಿ ಸಿಕ್ಕಿದೆ. ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ, ಏನ್ ಬ್ಯಾಕ್ಡ್ರಾಪ್ ಅಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು, ಅದಕ್ಕಾಗಿ ಈ ಸಿನಿಮಾ ನೋಡಬೇಕು. ಇನ್ನೊಂದು, ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ 2023 ಎಂಡಲ್ಲಿ ಬರ್ಬೇಕಾದ್ರೆ, ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ. ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ, ನಾವು ಕಾಟೇರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು. ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ. ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ, ಇಲ್ಲಿಂದ ಒಂದು ಲೆವೆಲ್ ಮೇಲೆ ತಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದ್ದೀವಿ, ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಚೆನ್ನಾಗಾಗಬೇಕು. ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ತರ, ಇದು ಬಂದು 5-6 ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ, ಇನ್ನು ಧ್ರುವ ಅವ್ರ ಪಿಕ್ಚರ್, ಎಲ್ಲಾ ಪಿಕ್ಚರ್ಸ್ನು ಈಸಿ ಆಗ್ತಾ ಹೋಗುತ್ತೆ. ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ 2024 ಆರಾಮಾಗಿ ಗೆಲ್ಬೋದು. ಸೊ ವಿಜಿ, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಅಲ್ಲಿರುವಂಥ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ಎಲ್ಲರಿಗೂ. ನನ್ನ ಮದುವೆ 10ನೇ ತಾರೀಕು 11ನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗ. ರಿಲೀಸ್ ದಿನ ಬರ್ತಾ ಇಲ್ವೇ? ನೀನು 9ನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 10ನೇ ತಾರೀಕು ಬಂದು ವಿಶ್ ಮಾಡ್ಬಿಟ್ಟು ಹೋಗು. ಥ್ಯಾಂಕ್ ಯು. ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ದೇವರು, ನೀನೊಬ್ಬ ದೊಡ್ಡ ಡೈರೆಕ್ಟರ್ ಇವತ್ತು. ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ, ನಿಮಗೆ ಒಳ್ಳೇದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮನೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ. ಈ ವೈಬ್ ನೋಡ್ತಾ ಇದ್ರೆ ಅರ್ಧ ಗೆದ್ದಂಗೆ. ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಿದ್ದಾರೆ, ಶಿವಣ್ಣ ಮತ್ತು ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀನಿ ಸಕ್ಸಸ್ ಗ್ಯಾರಂಟೀಡ್ ಅಂತ. SG. ಸೊ ಈ ಚಿತ್ರನೂ ಖಂಡಿತವಾಗ್ಲೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾದ ಹ್ಯಾಟ್ಸ್ ಆಫ್. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು, ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ. ಮುಂದೆ ಬೈರ್ತಿ ರಣಗಲ್ ಬರುತ್ತೆ, ಮಾರ್ಟಿನ್ ಬರುತ್ತೆ, UI ಬರುತ್ತೆ. ಮುಂಚೊಂಥರ ಅಣ್ಣವರಿದ್ದಾಗ ಒಂದು ವೈಭವ ಇತ್ತಲ್ಲ, ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ. ಸೊ ಆ ಡೇಟ್ ಅನೌನ್ಸ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ವಿಜಯ್ ಅವರ ಶ್ರದ್ಧೆ, ಧೈರ್ಯ, ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ. ಟ್ರೈಲರಲ್ಲೇ ಕಾಣ್ತು, ಅದ್ಭುತವಾದ ಯಶಸ್ಸಾಗುತ್ತೆ. ಕನ್ನಡ ಚಿತ್ರರಂಗದ ಸುವರ್ಣಾಗ ಮತ್ತೆ ಓಪನ್ ಆಗುತ್ತೆ. ಥ್ಯಾಂಕ್ ಯು. ಸಲಗ ರಿಲೀಸ್ ಆದಾಗ್ಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿತ್ತು. ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಬರ್ಮಾಡ್ಕೊಂಡಿದ್ರಿ ನೀವು. ಖಂಡಿತ ಧೈರ್ಯ ಅಂದರೆ ನೋಡಿ, ನಮ್ಮ ಬಾಸ್ ಮತ್ತೆ ಮೇಡಮ್ ಇಬ್ಬರು ಕೂತಿದ್ದಾರೆ. ಅವರೇ ಅವಾಗಲೂ ಸಲಗಾಕ್ ಬಂದು ಶಿವಣ್ಣ ಅವ್ರು ಹೇಳ್ದಂಗೆ ಇಡೀ ದೊಡ್ಡ ಮನೆ ಕುಟುಂಬ, ಅಪ್ಪು ಅವರು ಇರ್ಬೋದು, ಉಪೇಂದ್ರ ಅವರು ಇರ್ಬೋದು, ಎಲ್ಲ ಬಂದಿದ್ರು. ಸೊ ಅದೇ ರೀತಿ ಒಂದು ವೈಫ್ ಕಾಣ್ತಾ ಇದೆ. ಮತ್ತೆ ಇದು ಸ್ಟಾರ್ಟ್ ಆಗಿದ್ದು ಅಂತ ಹೇಳಲೇಬೇಕು. ಈ ಭೀಮಾ ಹೆಂಗ್ ಸ್ಟಾರ್ಟ್ ಆಯಿತು ಅಂದರೆ, ಜಗದೀಶು ನಮ್ಮ ಸಲಗ BKT ರಿಲೀಸ್ ಮಾಡಿದ್ರು. ಫಸ್ಟ್ ದಿನ ನಮ್ಮ ಜಯಣ್ಣನ ಆಫೀಸಲ್ಲಿ ನನ್ನ ಜೊತೆನೇ ಇದ್ರು, ಹೌಸ್ಫುಲ್ ಸಾರ್ ಅಂದರು. 3ನೇ ದಿನ ಭಾನುವಾರ ಸಿಕ್ಕಿದ್ರು, ಎಲ್ಲ ಕಡೆ ಹೌಸ್ಫುಲ್ ಅಂದರು. ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದರೆ ವಿಜಯ್ ಅವ್ರ ಮನೆಯಲ್ಲಿ ಭೀಮಾ ಡೇಟ್ ತೊಗೊಂಡಿದ್ರು. ಸೊ 3 ದಿನದ ಕಲೆಕ್ಷನ್ ನೋಡ್ಬಿಟ್ಟು
ಈ ಡೇಟ್ ತೊಗೊಂಡಿರೋದು. ಭಾಳ ಜಗದೀಶ್ ಭಾಳ ಬುದ್ಧಿವಂತ, ಅದ್ರ ಜೊತೆಗೆ ಕೃಷ್ಣನೂ ಅಷ್ಟೇ. ಸೊ ಅದ್ಭುತವಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಮುಂದಿನ ಸಿನಿಮಾ ಜರ್ನಿ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಈ ಸಿನಿಮಾ ತುಂಬ ಭಾಗ ಡಬ್ಬಿಂಗ್ ಟೈಮಲ್ಲಿ, ಎಡಿಟಿಂಗ್ ಟೈಮಲ್ಲಿ ನೋಡಿದ್ದೀನಿ. ನಾನು ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ, ಅಂದರೆ ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಅಂದರೆ ಸಾರ್ ನೋಡಿದ ಜಗತ್ತದು. ನಾನು ಆ ಲೊಕೇಶನ್ ಹೋದಾಗ ಒಂದು ಕೆಲವರು ಕೂಡ ಅಲ್ಲಿ ಒಬ್ಬರು ಓಡಾಡೋಕ್ಕೂ ಜಾಗ ಇರಲ್ಲ, ಆ ಥರದ ಒಂದು ಲೊಕೇಶನ್ನಲ್ಲಿ ಅವ್ರು ಶೂಟ್ ಮಾಡ್ತಾ ಇದ್ರು. ನಾನು ಕೇಳಿದೆ, ಸರ್ ನಾನು ಡೈರೆಕ್ಟರ್ ಆಗಿದ್ರೆ ನೀವು ಈ ಲೊಕೇಶನ್ ಎಲ್ಲ ಬರ್ತಾ ಇದ್ರಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ. ಇದು ನನ್ನ ಮಗುಪ್ಪ, ನಾನು ಎಷ್ಟು ಕನಸು ಕಟ್ಟಿದ್ದೀನಿ ಅದು ಮಾಡಬೇಕು ಅಂತ. ಸೊ ಅವಾಗ ಅರ್ಥ ಆಯ್ತು. ಟೋಟಲ್ ಆಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಟ್ಟಿದ್ದಾರೆ ವಿಜಯ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ. ಒಳ್ಳೇದಾಗಲಿ ಅಂತ ಕೇಳ್ತಾ ಮಾತನಾಡ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾದ ಟ್ಯಾಗ್ ಲೈನ್ ಅಲ್ಲಿ ನಾವು ನೋಡಿರ್ಬೋದು, ಭೀಮಾ ಕೆಣಕದಿದ್ರೆ ಕ್ಷೇಮ ಅಂತ. ಸೊ ನಮ್ಮ ವಿಜಯ್ ಕುಮಾರ್ ಸರ್ ಅವರ ಸ್ವ್ಯಾಗು, ಸ್ಟೈಲು, ಅವ್ರ ಇಮೇಜಿಗೆ ತಕ್ಕಂಗೆ ಈ ರಫ್ ಅಂಡ್ ಟಫ್ ಡೈಲಾಗ್ಸ್ ಅವ್ರ ಮಾತಲ್ಲಿ, ಅವ್ರ ಸ್ಟೈಲಲ್ಲಿ ಕೇಳೋದೇ ಖುಷಿ. ಹಾಗಾಗಿ ಇಂಥ ಡೈಲಾಗ್ಸ್ನ ಬರೆದಂತಹ ಮಾಸ್ತಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದು ನಮ್ಮ ಆಶಯ. ಮಾಸ್ತಿ ಸರ್, ಎಸ್. ಹಿಂದೆನೆ ಅಪ್ಪು, ರಾಘಣ್ಣ ಹಂಗೆ ಬರ್ತಾರೆ, ಅವ್ರು ಎಲ್ಲ ಥರನೂ ಹ್ಯಾಟ್ರಿಕ್ಕೆ. ಸೊ ತುಂಬ ಖುಷಿ ಆಯಿತು ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ. ಹಿಂದೆ ಸಲಗ ಬಂದಾಗಲೂ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ಡೈಲಾಗ್ಸ್ ವಿಷಯದಲ್ಲಿ ಬಂದಾಗ ಇದು 100% ಪೂರಿ ಸಾಗು ಸಿನಿಮಾ ಅಲ್ಲ, ಪೂರಾ ಸ್ವ್ಯಾಗ್ ಸಿನಿಮಾ. ಎಂಜಾಯ್ ಮಾಡ್ತೀರಾ. ಮತ್ತು ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲಲ್ಲ ವಿಜಯ್ಗೆ. ಯಾಕೆಂದರೆ ನಮ್ಮ ತರುಣ್ ಸರ್ ಹೇಳ್ದಂಗೆ ಯಾವ ಕಲಾವಿದರು ಅಂತಲ್ಲ, ಯಾರು ಕಣ್ಣಿಗೆ ಬಿದ್ದರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ರೆ ಅವ್ರನ್ನ ಕರ್ಕೊಂಬಂದು ಬಣ್ಣ ಹಾಕಿ, ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ, ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ, ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ಮತ್ತು ಡೈಲಾಗ್ಸು ವಿಶೇಷವಾಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮನಿಗೆ ಬೇಕು. ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತು ಜನ, ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಾಂಗ್ ನಿಮಗೆ ಸೂಪರ್ ಹಿಟ್ ಆಗೋ ಥರ ಕೊಡ್ತೀನಿ ಅಂತ. ಆ್ಯಂಡ್ ಸರ್ 100% ಎಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ. ಆಮೇಲೆ ಒಂದೊಂದು ರೀತಿಯಾದ ಒಂದೊಂದು ಸಾಂಗ್ ಇದೆ. ಸೊ ಒಂದು ರ್ಯಾಪ್ ಇದೆ, ಒಂದು ಡಿವೋಷ್ನಲ್ ಇದೆ, ಒಂದು ಫ್ಲೋಕ್ ಇದೆ. ಸೊ ಎಲ್ಲ ಥರ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ಡಿವೋಷ್ನಲ್ ಇದೆ, ಎಲ್ಲ ಥರ ಒಂದು ಮಿಕ್ಸ್ ಒಂದು ಆಲ್ಬಮ್ ಇದು. ಸೊ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಹಾಗೂ ವೋಕಲ್ ಫಾರ್ ಲೋಕಲ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಹುಡುಕಿ ನಮ್ಮ ಕನ್ನಡ ಸಾಹಿತ್ಯಗಳಾಗಲಿ ಇಲ್ಲ ಸಿಂಗರ್ಸ್ ಆಗಲಿ ಎಲ್ಲ ಫ್ಲೋಕ್ ಸಾಂಗ್ಸ್ ಅವರಾಗಲಿ ಎಲ್ಲರಿಗೂ ಹುಡುಕಿ ಒಂದು ತುಂಬ ಬ್ಯೂಟಿಫುಲ್ ಆಗಿ ಒಂದು ಆಲ್ಬಮ್ ಕೊಟ್ಟಿದ್ದಾರೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಚರಣ್ ರಾಜ್ ಹಾಗೆ ಪ್ರೊಡ್ಯೂಸರ್ಸ್ ಇಬ್ಬರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ಬರ್ತಿರೋ ಇನ್ನೊಂದು ಸೂಪರ್ ಹಿಟ್ ಆಲ್ಬಮ್ ಕಾಯ್ತಾ ಇದ್ದೀವಿ, ಶಿವಣ್ಣ ಅವರ ಭೈರತಿ ನಗರ್, ಅದು ನಾವೇ ತೊಗೊಂಡಿದ್ದೀವಿ. ಸೊ ಥ್ಯಾಂಕ್ ಯು. ಮಲ್ಬಿಡೋದು 10 ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ 12 ಗಂಟೆ 1 ಗಂಟೆ ಏನಕ್ಕೆ ಅಂದರೆ ಎಲ್ಲೋ ಹೋದ್ರಂತೆ, ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ, ಯಾವುದೋ ಒಂದು ಪದ ಕೇಳಿಸ್ತದೆ, ಈ ಪದ ಚೆನ್ನಾಗಿದೆ ನೋಡಿ, ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಒಂದೊಂದು ಪದಗಳು ಹುಡುಕಿ ಇಂಥ ಫೋನ್ಗಳು ನತ್ತು ಮಾಡಿರ್ಬೋದು ಅವರು. ಇಷ್ಟು ಹಪಾಹಪಿ ಅಂತೀನಿ ನಾನು ಅದನ್ನು. ಯಾವ ಡೈರೆಕ್ಟ್ರು ನಾನು ನೋಡಿಲ್ಲ. ಯಾವ ಒಬ್ಬ ಹೀರೋ ಆಲ್ರೆಡಿ ಸೆಟಲ್ಡ್ ಹೀರೋ ಡೈರೆಕ್ಟರ್ ಆಗಿದ್ದಾರೆ, ಆರಾಮಾಗಿರ್ಬೋದು, ನಂತರ 10 ಗಂಟೆಗೆ ಮಲ್ಕೋಬೋದು, ಆದರೆ ಮಲ್ಕೊಳ್ಳಲ್ಲ. ಅದನ್ನು ಕೆದಕ್ತಾ ಇರ್ತಾರೆ. ಒಂಥರ ಡೀಪ್ ಅಂತೀವಲ್ಲ, ಏನೋ ಒಂದು ನಿಧಿ ತೆಗಿತಾರೆ ಅವರು. ನೀವು ಹೇಳಿದಾಗೆ ಎಲ್ಲ ವಿಷಯಗಳಲ್ಲೂ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ. ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು. ಒಂದೊಂದು ಕ್ಯಾರೆಕ್ಟರ್ಗೆ ಅವರು ಹುಡುಕುವ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿನ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು. ನೋಡಿ, ಸಲಗಾದಲ್ಲಿ ಅದು ಯಾವುದೋ ಸಿದ್ಧಿ ಜನಾಂಗದ ಹಾಡು ಎತ್ಕೊಂಡ್ಬಂದರು, ಇಲ್ಲಿ ಇನ್ನೊಂದು ಯಾವುದೋ ಆಡಿ ಬಾ ಮಗನೇ ಆ ಥರದಲ್ಲಿದೆ. ಆಮೇಲೆ ರ್ಯಾಪ್ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಹಪಾಪಿ. ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಈಗಾಗಲೇ 1000 ಸಿನಿಮಾ ವರ್ಕ್ ಮಾಡಿದ್ದೀನಿ, ಎಲ್ಲೂ ನೋಡಿಲ್ಲ, ನಿಸ್ಸಂಶಯವಾಗಿ ಹೇಳ್ತೀನಿ, ಎಲ್ಲೂ ನೋಡಿಲ್ಲ. ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರ್ಸ್ಬಿಡು ನನಗೆಲ್ಲರೂ ಬೈತಿದ್ದಾರೆ. ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬಂದ್ಬಿಟ್ಟು ಕವಿರಾಜ್ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಖಂಡಿತ ಅಲ್ಲ, ಐ ಲವ್ ಯು ಕಣೆ ಮೊದಲೇ ಇತ್ತು, ಅದು ಬೈಬಿಡ ನನಗೆ
ನನಗೆ ಸೇರುವಷ್ಟು ಅವ್ರಿಗೂ ಸೇರಬೇಕು. ಶಾಸ್ತ್ರೀಯ ಸಂಗೀತ ಅದೇನೇ ಅದ್ರ ಚಂದ. ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬರೆದ್ರೆ 10ರಲ್ಲಿ 11 ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರ್ಸ್ಬೇಕು ಅನ್ನೋ ಕಾನ್ಸೆಪ್ಟೇ ಈ ಸಾಂಗಿನ ಗೆಲುವು. ಈ ಸಾಂಗ್ ಇಷ್ಟಿಟ್ಟಾಗಕ್ಕೆ, ಇಷ್ಟು ವಿಭಿನ್ನವಾಗೋಕ್ಕೆ ಕಾರಣನೇ ಅದು. ಅದೇ ನನಗೆ ಇಷ್ಟ ಆಗಿದೆ. ನಾನು ಆ ಬೈಗುಳುಗಳನ್ನ ಖುಷಿಯಾಗಿ ಸ್ವೀಕರಿಸಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಇನ್ನೂ ಬೈಯೋದ್ರೆ ಬೈಬೋದು. ಆಮೇಲೆ ಈ ಕನ್ನಡ ಚಿತ್ರರಂಗದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾವು ನಿಜ ಅದು ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಿ. ಮಹಾಭಾರತದ ಕಥೆಯಲ್ಲಿ ನೀವು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ಯಾರು? ಕೃಷ್ಣ. ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೆಯಲ್ಲಾಗಿರ್ಬೋದು, ವಸ್ತ್ರಾಪರಣದಲ್ಲಾಗಿರ್ಬೋದು, ವಸ್ತ್ರಾಪರಣ ಭೀಮ ಅಲ್ಲ, ಶಪಥ ಭೀಮನೇ ಅಲ್ವಾ ಜಾಸ್ತಿ. ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನ ನಿವಾರಣೆ ಮಾಡ್ತಾರೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ ಇದೆ. ಅದು ಸಾಧ್ಯ ಆಗಲಿ. ಕನ್ನಡ ಚಿತ್ರರಂಗದ, ಕನ್ನಡ ಚಿತ್ರ ಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀವಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ರು. ಈ ಸಾಂಗ್ ಈ ಥರ ಮಾಡೋಣ. ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು. ಯಾವ್ಯಾವ ಸಾಂಗ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ನಾವು ಬರೆದ್ವಿ ಅನ್ನೋಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಇಮೇಜಸ್ನ ಪ್ಲಾಂಟ್ ಮಾಡ್ತಾರೆ ನಮ್ಗೆ ಯಾವತ್ತು. ನಾನು ಈ ಕ್ಲಾರಿಟಿಯಲ್ಲಿ ಇದ್ದೀನಿ, ನೀನು ಈ ಕ್ಲಾರಿಟಿಗೆ ಬಾ ಕೂತ್ಕೊ ನನ್ನ ಜೊತೆ ಅಂತ ಕರೆದು ಹಂಗೆ ಕೂಡಿಸ್ತಾರೆ. ಸೊ ವಿಜಯ್ ಸರ್ ಅಂದ್ರೆ ಒಂದು ಫ್ರೀಡಮ್. ಅದು ಯಾಕಂದರೆ ಇಲ್ಲಿ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ, KP ಸರ್, ಆಮೇಲೆ ಶಿವಣ್ಣ, ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ಎವ್ರಿ ಒನ್ ನೋಸ್ ಸರ್ ಯಾವ ರೀತಿಯಲ್ಲಿ ನಮಗೆ ಭೀಮಾ ಅಂದರೆ ಒಂದು ಪಾಸಿಟಿವ್. ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವ್ನು ಹೋದ್ರೆ ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ರೆ ಅಂತ. ಸೊ ಈ ಭೀಮಾನು ರಿಲೀಸ್ ಆದ್ಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಅಚೀವ್ಮೆಂಟ್ ಕೊಡ್ತಾನೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ ಅವರೇ. ಕವಿರಾಜ್ ಸರ್ ಏನೋ ಹೇಳಕ್ ಬಂದ್ರಿ? ಒಂದೇ ಒಂದು ಸಣ್ಣ ಇದು ನನಗೆ ಬೂಮರಂಗ್ ಆಯ್ತು. ನಾನು ಯಾರು ಅಂತ ಕೇಳಿದೆ, ಅವಾಗ ಕೆಲವರು ಕೃಷ್ಣ ಅಂದ್ರು. ಕೃಷ್ಣನೂ ಇಲ್ಲಿದ್ದಾರೆ, ಜಗದೀಶನೂ ಇದ್ದಾರೆ. ಜಗದೀಶನೇ ಕೃಷ್ಣನೂ ಇದ್ದಾರೆ, ಭೀಮನು, ಎಲ್ಲರೂ ಇಲ್ಲೇ ಇದ್ದಾರೆ. ಕಾಪಾಡೋರು ಇಲ್ಲೇ ಇದ್ದಾರೆ, ಕಾಪಾಡ್ತಾರೆ. ಎಲ್ಲ ಶಿವಣ್ಣನೂ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸರ್. ಅರಸು ಅಂತಾರೆ ಸರ್ ತಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ. ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ಥಿತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ. ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗ ಕೊಂಡೊಯ್ಯುತ್ತೆ ಅಂತ ನಾನು ಅದನ್ನು ನಂಬ್ತೀನಿ. ವಿಜಯ್ ಸರ್ ವಿಶೇಷತೆ ಏನಪ್ಪ ಅಂತಂದರೆ, ಕೆಲಸ ಅಂತ ಬಂದಾಗ ಅವರು ಭೀಮನಿಂದನೇ ಕೆಲಸ ತಗೋತಾರೆ. ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗದಲ್ಲಿ ನನ್ನ ಕೈಲಿ ಒಂದು ಹಾಡು ಬರ್ಸಿದ್ರು, ಹೆಜ್ಜೆ ಹೆಜ್ಜೆಗೂ ಒಂದು ಚಾಕುತ್ತಾ ಇದ್ದೆ ಹಾಡು. ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿ ಅವ್ರ ಜೊತೆಗೆ. ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬಳಸ್ಕೊಳ್ತಾರೆ. ಅದು ಸಿನಿಮಾ ರಿಲೀಸ್ ಆದ ನಂತರ, ಯಾಕೆಂದರೆ ಚಿತ್ರಕಥೆ ಎರಡನೇ ಸಾಂಗ್ ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಚಿತ್ರನ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ, ಕೃಷ್ಣ ಸಾರ್ಥಕ್ ಅವರಿಗೆ ಒಳ್ಳೆಯದಾಗಲಿ. ಈ ಮುಖೇನ ಭೀಮಾ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜಿಸಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಸ್ ಎನಫ್. ಒಂದು ಹಿಟ್ ಟ್ರ್ಯಾಕ್ ಅದಾಗಲೇ ಬಂದ್ಬಿಡುತ್ತೆ. ಸೊ ಮಚ್ ಲವ್ ವಿಜಯ್ ಸರ್. ಹಾಗೆ ಹೌದು, ಫಸ್ಟ್ ಅದೇ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಈ ಥರದ್ದು ಒಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ಇಂಪ್ರೆಷನ್ನೇ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟ್ ಟೈಟ್ಲ್ ಇಟ್ಟಿದ್ದೆ ಸೈಕ್ ಅಂತ ಇಡೋಣ ಅಂತಲೇ ಯೋಚನೆ ಮಾಡಿದ್ವಿ. ಬಟ್ ವಿಜಯ್ ಸರ್ ಬ್ಯಾಡ್ ಬಾಯ್ಸ್ ಇಡೋಣ ಅಂತ ಹೇಳಿದ್ರು. ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ
ಸೆನ್ಸೇಷನಲ್ ಸಾಂಗ್ ಅಂತ 100% ಹೇಳ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಅದೇ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ, ಕೊಡ್ತಾ ಇರಿ. ಥ್ಯಾಂಕ್ ಯು ರಾಹುಲ್ ಆ್ಯಂಡ್ ಥ್ಯಾಂಕ್ ಯು ಬಿಜು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಚೂರು ಮೈಕ್ ಇಟ್ಕೊಳ್ಳೋಕೆ ಭಯ ಆಗ್ತಿದೆ. ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು. ಒಂಚೂರು ಪಂಪಲ್ಲಾದರೆ ಕ್ಷಮೆ ಇರಲಿ. ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಕರ್ಸಕ್ಕೆ ಹೋಮ ಮಾಡ್ತಿದ್ರಂತೆ. ಈ ಸರಿ ಜನನ ಕರ್ಸಕ್ಕೆ ಭೀಮಾ ಮಾಡಿದ್ದೀವಿ. ಎಲ್ಲರೂ ತುಂಬಾ ಭೀಮಾ ಬಗ್ಗೆ ಈ ಒಂದು 15 ದಿನದಿಂದ ಮಾತಾಡ್ಬಿಟ್ಟಿದ್ದೀವಿ. ತುಂಬಾ ಮಾತಾಗಿದೆ. ಹಂಗಾಗಿ ನನ್ಗನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನನ್ಗನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯಣ್ಣ ಟೀಸರ್ ಅಲ್ಲಿ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಕ, ತಾರ, ರೇಖಾ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಟೂರ್ನಮೆಂಟ್ ಆಡಿಸ್ಬೋದು. ಆದ್ರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಗುಂಡಿಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟರುಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಸುಮ್ಮನೆ ಸಿನಿಮಾ ಮಾಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರೆಲ್ಲ ಕರ್ಕೊಂಡ್ಬಂದು ನಿಮ್ನ ಸ್ಟಾರ್ ನಟರನ್ನಾಗಿ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು. ಅದು ಈ ಸಿನಿಮಾದಲ್ಲಿ ಅಣ್ಣ ಮಾಡಿದ್ದಾರೆ. ದ್ರೋಣನಂತ, ವಿಜಯಣ್ಣನಂತ ಗುರು ಇದ್ರೆ ಅರ್ಜುನ ಅಲ್ಲ, ಕುಂಭಕರ್ಣ ಬೇಕಾದ್ರೂ ಬಾಣ ಗುರಿ ಇಟ್ಟು ಹೊಡಿತಾರೆ. ಅದು ಮ್ಯಾಟ್ರ್ ಅಲ್ಲ. ಇದರಲ್ಲಿ ನಿಜವಾದ ಗೆಲುವೇನು ಅಂತಂದ್ರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧನೆ ಅಲ್ಲ. ಈ ಶಿಷ್ಯಂದ್ರಗಳಿಂದ ಗುರುಗ ಹೆಸರು ಬರಬೇಕು. ಇವತ್ತೇನು ವಿಜಯನ ಕರ್ಕೊಂಡ್ ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆಕ್ಟ್ ಮಾಡ್ತಿದ್ರೆ, ಯಾರು ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು. ಅವ್ರು ಯಾರೋ ಹೇಳ್ಬೇಕು, ಇದು ನಾವು ವಿಜಯನ ಕರ್ಕೊಂಡ್ ಬಂದ್ರಲ್ಲ ಆ ಹುಡುಗರು, ವಿಜಯ್ ಸಾರ್ ಟೀಮ್ ಅವರು ಅಂತ. ಆ ತರ ಈ ಹುಡುಗರುಗಳು ಕೆಲಸ ಮಾಡ್ಬೇಕು. ಇವತ್ತು ಅವರಷ್ಟು ನಂಬಿಕೆ ಕರ್ಕೊಂಡ್ ಬಂದಿದ್ರೆ ಅವರಿಂದ ಎಲ್ರಿಗೂ ಹೆಸರಾಗಿದೆ, ಅದು ಸಾಧ್ಯ ಇಲ್ಲ. ಈ ಹುಡುಗರಿಂದ ವಿಜಯಣ್ಣನ್ಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬಾ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವರು ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಹೊರುವಂತ ಭೀಮನಾಗಿ ಇವರೆಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸೀಟ್ನಲ್ಲಿ ಕೂತ್ಕೊಂಡು ಆಣೆ ಮಾಡೋದಲ್ಲ, ಮನ್ಸಲ್ಲಿ ನಿಮ್ ಭಾಷಣ ನಿಂತ್ಕೊಂಡು ಸತತ ಮಾಡಿ ಶೂಟ್ ಶಾಟ್ ಹೊಡೆದೇ ಹೊಡಿತೀವಿ ಅಂತ. ಸಲ್ಗಾಲು ಹೊಡೆದಿದ್ದೀವಿ, ಭೀಮಾಲು ಹೊಡಿತೀವಿ. ಅಲ್ಲ, ನೀವು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು, ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಶಿವಣ್ಣ ಇದ್ದಾರೆ, ಭಯ ಆಗುತ್ತೆ ಮಾತಾಡೋದಕ್ಕೆ ಅಂತ. ಬಟ್ ನನಗೆ ನಿಮ್ಮ ಮಾತು ಕೇಳಿದ್ಮೇಲೆ ಪರ್ಸನಲಿ ಕೂಡ ಅನ್ಸ್ತಾ ಇರೋದೇನಂದ್ರೆ, ಶಿವಣ್ಣ ಇದ್ದಾಗ ಭಯ ಅಲ್ಲ ಇರೋದು, ಅಲ್ಲಿ ಧೈರ್ಯ ಇರೋದು. ಅವ್ರ ಎದುರುಗಡೆ ಕೂತ್ಕೊಂಡು ನಮಗೆ ಶಕ್ತಿ ಸಿಗುತ್ತೆ. ಅದೇ ನಿಮ್ಮಲ್ಲಿ ನಿಮ್ಮ ಮಾತು ಕಾಣಿಸ್ತಾ ಇದೆ. ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ, ಬೇಸ್ಮೆಂಟ್ ಅಲಾಡ್ತಾ ಇದೆ, ನಿಮ್ಗೆ ಕಾಣ್ತಿಲ್ಲ ಅಷ್ಟೇ. ಅದಕ್ಕೆ ಹಿಂಗ್ ತಿರ್ಕೊಂಡು ಈ ಕಡೆ ಆ ಕಡೆ ನೋಡಿದ್ರೆ ಹಿಂಗೆ ಮಾತಾಡ್ಬೇಕು. ನೋಡೋಣ ಇವ್ರ ಕತೆ ಏನಾಗಿದೆ ಅಂತ. ಸರ್, ತಮ್ಮ ಮಾತುಗಳು, ತಾವು ಹೇಗಿದ್ರಿ, ಯಾವ ಸ್ಥಿತಿಯಲ್ಲಿ ಇದ್ದೀರಿ? ಆರಾಮಾಗಿ ಹೇಗಿದ್ರಿ ಮೇಡಮ್? ಎಲ್ರಿಗೂ ನಮಸ್ಕಾರ. ಶಿವಣ್ಣ ಸರ್, ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡ್ಕೊಡೋಕೆ ಬಂದಿರೋದಕ್ಕೆ. ಸರ್ ಹೇಳಿದ್ರು ಸುಮ್ಮನೆ ಕೂತಿರೋರ್ನೆಲ್ಲ ಕರ್ಕೊಂಡು ಬಂದು ಸ್ಟಾರ್ನಾಗಿ ಮಾಡ್ತಿದ್ದಾರೆ ಅಂತ. ಆ ವಿಷಯದಲ್ಲಿ ವಿಜಯ್ ಸರ್ಗೆ ಒಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸಾಕಷ್ಟು ಜನ ಹೊಸ ಕಲಾವಿದರಿಗೆ, ಅಂದರೆ ಇದುವರೆಗೂ ಅಭಿನಯನೇ ಮಾಡದೇ ಇರುವಂಥ ಸಾಕಷ್ಟು ಹೊಸ ಕಲಾವಿದರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಡಿಸೈನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಆಗಸ್ಟ್ 9ಕ್ಕೆ ಈಗ ತಾನೇ ಒಂದು ಪವರ್ ಪ್ಯಾಕ್ ಟ್ರೇಲರ್ನ ನೋಡಿದ್ವಿ. ಗೆಲುವು ನಮ್ಮ ಕಣ್ಮುಂದೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಡೇಂಜರ್ ಅಂದಮೇಲೆ ಯಾಕೆ ಇಲ್ಲಿ ನಾನು ಕೆದಕೊಂಡ್ರೆ. ಬಟ್ ಶುಭವಾಗಲಿ. ಆಗಸ್ಟ್ 9ಕ್ಕೆ ಸಿನಿಮಾ. ನಿಮ್ಮ ಪಾತ್ರ ಪ್ರತಿಯೊಬ್ಬರ ಹೃದಯವನ್ನು ತಲುಪಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸುದ್ದಿ ಅವರೇ, ಥ್ಯಾಂಕ್ ಯು ರಾಘು ಅವರೇ, ಥ್ಯಾಂಕ್ ಯು. ಸಾಂಗ್ಗಳು ಆಲ್ರೆಡಿ ಒಂದು ಒಳ್ಳೆ ಹಿಟ್ ಆಗಿದೆ, ಒಂದು ಒಳ್ಳೆ ಇನ್ವಿಟೇಷನ್ ಆಗಿದೆ ಸಾಂಗ್ಸ್ಗಳು. ಸಲಗದಲ್ಲೂ ತುಂಬ ಬ್ಲಾಕ್ ಬಸ್ಟರ್ ಸಾಂಗ್ಗಳಿತ್ತು. ಒಳ್ಳೆ ರೀತಿಯಲ್ಲಿ ಸಿನಿಮಾ ಓಪನಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ತಗೊಳ್ತು. ವಿಜಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್, ಅಂದರೆ ಇಡೀ ಟೀಮ್ ಎಲ್ಲ ಹೇಳ್ತಾ ಇದ್ದಾರೆ, ತುಂಬ ಹಾರ್ಡ್ ವರ್ಕ್. ಅದು ನಮಗೆ ದುನಿಯಾದಿಂದನೇ ಗೊತ್ತಾಗಿದೆ. ಅಂದರೆ ಒಬ್ಬ
ಸಹ ಕಲಾವಿದರಾಗಿ ಬಂದು ಒಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೆದಿರೋ ರೀತಿ ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ನಾನೇ ಇವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಜೊತೆ ಡೈರೆಕ್ಷನ್ ಮಾಡೋಕ್ಕೆ ನಾನೇ ಹೆದರ್ತೀನಿ. ಪ್ರೊಡಕ್ಷನ್ ಮಾಡಿಕೊಂಡು ಡೈರೆಕ್ಷನ್ ಮಾಡಿಕೊಂಡು ಹೆಂಗೆ ಎರಡೆರಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನಾನು ನನ್ನ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳಿಗೆಲ್ಲ ಅವಕಾಶ ಕೊಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಡೈರೆಕ್ಷನು ಪ್ಲಸ್ ಆ್ಯಕ್ಟಿಂಗು ಎರಡೂ ಜೊತೆಯಲ್ಲೇ ಮಾಡ್ತಾ ಇರೋದು ತುಂಬ ದೊಡ್ಡ ಸಾಹಸ ಅದು. ಅದರಲ್ಲಿ ಪ್ರೀವಿಯಸ್ ಗೆದ್ದಿದ್ದಾರೆ ಸಲಗದಲ್ಲೂ. ಈ ಸಿನಿಮಾನೂ ಅಷ್ಟೇ ದೊಡ್ಡ ಗೆಲುವಾಗಲಿ. ಪ್ರೊಡ್ಯೂಸರ್ ಆಗಿ ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್. ಜಗದೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಲಗ BKT ಮಾಡಿದಾಗ ಅದೊಂದು ಥಿಯೇಟ್ರ್ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಎಕ್ಸಿಬಿಟರ್ಸ್ಗೆ ಗೊತ್ತಿರುತ್ತೆ ಒಂದು ಸಿನಿಮಾನ ಪ್ಲೇಸ್ಮೆಂಟ್ ಹೆಂಗೆ ಮಾಡಬೇಕು, ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಎಷ್ಟು ಶೇರ್ ಅಮೌಂಟ್ ಬರುತ್ತೆ ಅನ್ನೋದು ಒಬ್ಬ ನಿಜವಾದ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ. ಅದರಲ್ಲಿ ಸಲಗ ಮಾಡಿ ಎಕ್ಸ್ಟ್ರಾರ್ಡಿನರಿ ಅಂದರೆ ವಿಜಯ್ ಸರ್ ಕೆರಿಯರಲ್ಲಿ ಹೈಯೆಸ್ಟ್ ಗ್ರಾಸು ಮತ್ತು ಹೈಯೆಸ್ಟ್ ಶೇರ್ ಬಂದಿರೋದು ಸಲಗ. ಅವರು BKT ಮಾಡಿದ್ರಿಂದ ತುಂಬ ವೆಲ್ ಪ್ಲ್ಯಾನ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡಿ ಅದರಲ್ಲಿ ಸಾಕಷ್ಟು ಒಳ್ಳೆ ಪ್ರಾಫಿಟ್ನ ತಗೊಂಡಿದ್ದಾರೆ. ಅವರೇ ಈ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಥಿಯೇಟ್ರ್ ಸೆಟಪ್ಪು ಮತ್ತು ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲ ವ್ಯಾಪಾರ ಆಗ್ತಾಯಿದೆ. ನಾನು ಕೇಳ್ತಾ ಇರ್ತೀನಿ ಅವಾಗವಾಗ. ಆಲ್ ಏರಿಯಾ ಸೋಲ್ಡ್ ಔಟ್ ಆಗಿದೆ ಭೀಮಾ ಥಿಯೇಟ್ರಿಕಲ್ಲಿ. ನನ್ನ ಪ್ರಕಾರ ಇಂಥ ಎಲ್ಲರೂ ಹೇಳ್ತಾ ಇದ್ದೀವಿ, ಇಷ್ಟೊತ್ತೆಲ್ಲರೂ ಮಾತಾಡ್ತಾ ಇದ್ದೀವಿ, ಒಂದು ಒಳ್ಳೆ ಈ ಸಂಕಷ್ಟದಲ್ಲಿ ಭೀಮಾ ಒಂದು ಒಳ್ಳೆ ವರ ಆಗುತ್ತಂತೆ. ಆಲ್ರೆಡಿ ಅವ್ರಿಗೆ ವರ ಆಗಿದೆ. ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಭಾಗಗಳಲ್ಲಿ ಆಲ್ಮೋಸ್ಟ್ ಅವರು ಒಂದು ಒಳ್ಳೆ ಪ್ರಾಫಿಟಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಭೀಮಾ ವಿಜಯ್ ಸರ್ ನನಗೆ ಒಳ್ಳೆ ಗುಡ್ ಫ್ರೆಂಡು ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಿಂದಿನ ಪಿಕ್ಚರ್ ಹೀರೋ ಅವರು ಸಲಗ ನೋಡಿದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಹೇಳಿದೆ ಭೀಮಾ ಅನ್ನೋ ಟೈಟ್ಲು ತುಂಬ ಚೆನ್ನಾಗಿದೆ ಸರ್. ಆ ಟೈಟ್ಲು ನಿಮ್ಮೊಬ್ಬರಿಗೆ ಶೂಟ್ ಆಗೋದು ಅಂತಲೂ ಹೇಳಿದೆ. ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮ್ಮ ಜಗದೀಶ್ ಅವರು ಮತ್ತು ಕೃಷ್ಣ ಸಾರ್ಥಕ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಈ ಸಿನಿಮಾದಲ್ಲಿ ಒಳ್ಳೆಯ ಗಳಿಕೆ ಬಂದು ದೊಡ್ಡ ಲಾಭ ಮಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊಳ್ತೀನಿ. ನಮಸ್ಕಾರ. ಇದ್ರೆ ಅದು ದುನಿಯಾ ವಿಜಯ ಅವ್ನ ಪಕ್ಕಕ್ಕಿದ್ರೆ ಮಾತಾಡೋಕ್ಕೆ ಚಂದ ಇದೆ ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18 ಒಂದು 25-30 ಆಯ್ತೇನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವ್ದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿದ್ದ. ಅವತ್ತಿಂದ ಶುರುವಾಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಲ್ಲಿ ಚಿರತೆ ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿರುತ್ತೆ. ಕರೀತಿರುತ್ತೆ ಬೇರೆ. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದ್ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರ್ಬಿಟ್ಟಿದ್ದೀನಿ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಒಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆ ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನು ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ. ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್. ನಮ್ಮಪ್ಪ ಏನೋ ಕರ್ತಿದ್ರು, ನಮ್ಮಪ್ಪ ಕೆಂಪು ಚೆನ್ನಾಗಿದ್ರು ಸರ್. ನೀವೇನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ಬಿಟ್ಟಿದ್ದೀರ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟ ಅವತ್ತು. ಆಮೇಲೆ ದುನಿಯಾ ವಿಜಿ ಎಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯತ್ ಕೇಳಿಸ್ಕೋಬೇಕು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗುಳ ಉಚಿತ. ಒಂದು ಗಂಟೆವರೆಗೆ ಬೈತಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು. ಸೋಪ್ ಹಾಕ್ಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ಲ ನಿಮಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಇದು ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹೇಳ್ಕೊಂಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ
ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಿ. ನನ್ನ ಸರ್ಕಾರ ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಿ. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದ ಒಂದು 2-3 ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದ್ರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿಗೆ ಸಿಕ್ಕರಿ ಮುಗೀತು ಕತೆ. ಆ ಸ್ಪೀಡ್ ನನಗೆ ಎಷ್ಟಾಗುತ್ತೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಿ ಸಿಕ್ಕಾಪಟ್ಟೆ ಅನ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು, ಅದ್ರ ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ ಜೈ ಭೀಮ, ಜೈ ದುನಿಯಾ ವಿಜಯ್. ಅಣ್ಣ ಫಸ್ಟ್ ಥ್ಯಾಂಕ್ಸ್ ನಿಮಗೆ. ಆ ನಂತರ ಅಲ್ಲಿಂದ ನನಗೆ ಮೇನ್ ಈ ಸಿನಿಮಾ ಪಿಲ್ಲರ್ ಆಗಿ ನಿಂತಿದ್ದು ನಮ್ಮ RS ಗೌಡ್ರು. ನಾನು ಈ ವೇದಿಕೆಯಲ್ಲಿ RS ಗೌಡ್ರು ನೆನ್ಪು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇದಕ್ಕೆ ಅರ್ಥನೇ ಇರೋದಿಲ್ಲ. RS ಗೌಡ್ರೆ ನಿಮಗೆ ದೊಡ್ಡ ಥ್ಯಾಂಕ್ಸ್. ಈ ವಿಷಯದಲ್ಲಿ ಮಾತ್ರ ನಿಮಗೆ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಪಿಲ್ಲರ್ ನೀವೇ ಅಂತ ಹೇಳ್ಬೋದು. ಅಲ್ಲಿಂದ ನನ್ನ ಟೆಕ್ನಿಕಲ್ ಟೀಮು ಅವತ್ತು ಮುಹೂರ್ತಾಗೆ ಅಂತ ಅನೌನ್ಸ್ ಮಾಡಿದಾಗ ನನಗೆ ಆನಂದ್ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡ್ರಿ. ಇವತ್ತು ಆಲ್ಬಮ್ನ ಹಿಟ್ ಮಾಡಿಕೊಡೋದಕ್ಕೆ ನೀವೆಲ್ಲ ರೀತಿ ನಮಗೆ ಪ್ರಮೋಷನ್ ಮಾಡಿಕೊಟ್ಟಿದ್ರ, ನಿಮಗೆ ಆನಂದ್ ಆಡಿಯೋ ದೊಡ್ಡ ಥ್ಯಾಂಕ್ಸ್. ಅಲ್ಲಿಂದ ನನ್ನ ಟೆಕ್ನಿಕಲ್ ಟೀಮು ಚರಣ್ ರಾಜ್ ಅವರಾಗಿರ್ಬೋದು, DOP ಶಿವಸೇನಾರಾಗಿರ್ಬೋದು, ಡೈರೆಕ್ಷನ್ ಟೀಮಲ್ಲಿ ನಮ್ಮ ಮೌರ್ಯ ಆಗಿರ್ಬೋದು, ವೀರು ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ನಿಮಗೆಲ್ಲ ಥ್ಯಾಂಕ್ಸ್. ಆಮೇಲೆ ಈ ವೇದಿಕೆಗೆ ಇವತ್ತು ಇಲ್ಲಿ ಫಂಕ್ಷನ್ ಇದೆ ಅಂತ ಕರೆದಾಗ ಇಲ್ಲೆಲ್ಲ ಬಂದಿರ್ತಕ್ಕಂಥ ನಮ್ಮ ಮುಖೇಶ್ ಅವರು, ಚೇತನ್ ಅವರು, ನಮ್ಮ ಗೋವಿಂದ ರಾಜ್ ಅವರು ಆಗಿರ್ಬೋದು, ನಮ್ಮ KP ಶ್ರೀಕಾಂತ್ ಅವ್ರಿಗಂತೂ ನಾನು ಅವ್ರ ಬರೀ ನನ್ನ ರೇಗ್ಸೋದೇ ಆಯಿತು. ಸರ್ ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ, ಸಲಗಾನೆ ಭೀಮನೇ. ಅಲ್ಲಿಂದ ಬಂದು ನಮ್ಮ ತರುಣ್ ಅವರಿಗೆ ರಾತ್ರಿ ನಾನು ಕಾಲ್ ಮಾಡಿದ್ದೆ. ಸರ್ ರಾತ್ರಿ ಕಾಲ್ ಮಾಡಿ, ಸರ್ ತರುಣ್ ಸರ್ ನೀವು ಬೆಳಿಗ್ಗೆ ಬರಬೇಕು ಅಂತ ಅಂದಾಗ, ಸರ್ ಬರ್ತೀರಿ ನಾಳೆ ಸಂಜೆಗೆ, ಬೆಳಿಗ್ಗೆ ಅಲ್ಲೊಂದು ಪ್ರೆಸ್ ಮೀಟ್ ಇದೆ ಅದು ಮುಗಿಸಿ ಜಗದೀಶ್ ಇಲ್ಲಿ ಬರ್ತೀನಿ ಅಂತ ಹೇಳಿದಿರಿ. ಬಂದು ಸರ್ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮದು ಕಾಟ್ಯಾರ ರಿಲೀಸ್ ಆಗಿತ್ತು ಅವತ್ತು. ಯಾಕೆಂದರೆ ತರುಣ್ ಸರ್ ನಾವೆಲ್ಲ ಆಲ್ಮೋಸ್ಟ್ ಪ್ರತಿದಿನ ಮಾತಾಡ್ತಿರ್ತೀವಿ. ರಾತ್ರಿ 12 ಗಂಟೆಗೆ ಶೋ ಆಯಿತು. ಫಸ್ಟ್ ಕಾಲು ಪಾಪ ಅವರು ನನಗೆ ಮಾಡಿದರು, ಜಗದೀಶ್ ಹೇಗಿದೆ ಕಾಟ್ಯಾರ ಎಲ್ಲ ಕಡೆ. ಯಾಕೆಂದರೆ ಜಗದೀಶ್ ನೀವು ಪಕ್ಕ ಹೇಳ್ತೀರಿ, ಕರೆಕ್ಟಾಗಿ ಹೇಳ್ತೀರಿ ಕಾಟ್ಯಾರ ಹೇಗಿದೆ ಹೇಳಿ. ಯಾಕೆ ಅಂತ ಅಂದರೆ ಅವತ್ತು ಕೂಡ ಒಂದು ಈಗ ಹೇಗಾಗಿದೆ ಅಂತಂದರೆ 6 ತಿಂಗಳು ಒಂದ್ಸಲ ಸರ್. ಈಗ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಹೇಳಬೇಕು ಅಂತಂದರೆ 6 ತಿಂಗಳು 8 ತಿಂಗಳಿಗೆಲ್ಲ ಅದೇನು ನಮ್ಮ ದುರಾದೃಷ್ಟನ ಚಿತ್ರರಂಗದ್ದು ಅಥವಾ ನಾವೆಲ್ಲ ತುಂಬ ಸಲ ಮಾತಾಡ್ಕೊಂಡಿದ್ದೀವಿ. ಇದು ಎಲ್ರಿಗೂ ಗೊತ್ತಿದೆ, ಕೆಲವೊಬ್ರು ಹೇಳಲ್ಲ. ಅಪ್ಪು ಸರ್ ಹೋದ್ಮೇಲೆ ಏನೋ ಒಂಥರ ಗರ ಬಡ್ದಂಗೆ ಆಗೋಗಿದೆ ನಮ್ಮ ಇಂಡಸ್ಟ್ರಿಗೆ. ಅದೇನೋ ಒಂಥರ ದುಃಖ ಅದನ್ನು ಹೇಳ್ಕೊಳ್ಳೋದಕ್ಕೆ. ಅವತ್ತು ಕೂಡ ಕಾಟ್ಯಾರ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಹಿಂಗೆ ಐತಿ ಇಂಡಸ್ಟ್ರಿ. ತರುಣ್ ಸರ್ ನನ್ನ ಕೇಳ್ತಾರೆ, ಜಗದೀಶ್ ಹೇಗಿದೆ ಕರೆಕ್ಟಾಗಿ ಹೇಳಿ ಅಂತ. ಸರ್ ಈಗ 12 ಗಂಟೆ ಶೋ ಅಲ್ವಾ, ಎಲ್ಲ ಕಡೆ ಚೆನ್ನಾಗಾಗಿದೆ. ಒರಿಜಿನಲ್ ರಿಪೋರ್ಟು ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ ಸರ್, ಅಲ್ಲಿವರೆಗೂ ತಲೆ ಕೆಡಿಸ್ಕೊಬೇಡಿ. ಮಧ್ಯಾಹ್ನ 3 ಗಂಟೆಗೆ ಪುನಃ ಕಾಲ್ ಮಾಡ್ತಾರೆ ತರುಣ್ ಸರ್ ಹೇಗಿದೆ ಎಲ್ಲ ಕಡೆ. ಸರ್ ಯಾರು ಏನೇ ಹೇಳಿ ಬಿಡಿ ಸರ್, ಇದು ದೊಡ್ಡ ಬ್ಲಾಕ್ ಬಾಸ್ಟರು. ಇದನ್ನ ನಾವಿಬ್ರು ಅವತ್ತು ನಾವೇನು ಹೇಳ್ಬೋದು ಸರ್, ಒಂದು ಇಬ್ರಿಗೂ ಪ್ರೂಫ್ ಇರಲಿ. ಅವಾಗ ನಾನು ಮೆಸೇಜ್ ಹಾಕ್ತೀನಿ ಅಂತ ಮೆಸೇಜ್ ಹಾಕಿದ್ರೆ ಆ ಮೆಸೇಜ್ ಇನ್ನೂ ಇಟ್ಕೊಂಡಿದ್ದೀರಿ. ಹಾಗೆ ಆಯ್ತದು. ನೆಕ್ಸ್ಟ್ ಅಲ್ಲಿಂದ 8 ತಿಂಗಳಿಂದ ನಮಗೆ ಒಂದು ಸಿನಿಮಾಗಳಿಲ್ಲ. ನಮ್ದೆಲ್ಲ ಥಿಯೇಟ್ರುಗಳು, ನಮ್ಮ ಥಿಯೇಟ್ರುಗಳು ಕೂಡ ಇದೆ, ಒಂದು ಸಿನಿಮಾಗಳಿಲ್ಲ. ಪುನಃ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಕೊಟ್ಟು ನೀವು ಭೀಮ ರಿಲೀಸ್ ಮಾಡಿ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಯಾಕೆ ಅಂತ ಅಂದರೆ ಒಂದು ಸಿನಿಮಾಗಳು ಕೂಡ ಜನ ನೋಡ್ದೇ ಬೇಸತ್ತಿದ್ದಾರೆ. ಪುನಃ ಭೀಮನಾಗೆ ದೊಡ್ಡ ಮಟ್ಟದಲ್ಲಿ ಬಂದು ತಟ್ಟೆ ತರ್ತಾನೆ ಇಂಡಸ್ಟ್ರಿಯಲ್ಲಿ, ಥಿಯೇಟ್ರುಗಳಲ್ಲಿ ಅಂತ ನಂಬಿಕೆ ನಮಗಿದೆ. ಆ ವಿಷಯದಲ್ಲಿ ನಮಗೆ ಸಾಥ್ ಕೊಟ್ಟರೆ ಶಿವಣ್ಣ, ನೀವು ಬಂದಿರೋದು ನಮಗೆ ಏನೋ ದೇವರೇ ನಮಗೆ ದರೆಗಿಳ್ದಂಗೆ ಆಗಿದೆ. ನೀವಿದ್ರೆ ಒಂಥರ ನಮಗೆ ಲಕ್ಕಿ ಚಾಮ್ ಥರ ನೀವು. ಯಾಕೆಂದರೆ ಮುಹೂರ್ತಗೂ ನೀವೇ ವಿಶ್ ಮಾಡಿಕೊಟ್ಟಿದ್ರಿ, ಪ್ರೀ ರಿಲೀಸ್ ಇವೆಂಟ್ಗೂ ನೀವೇ ಮಾಡಿಕೊಟ್ಟಿದ್ರಿ.
ಸಕ್ಸಸ್ ಮೀಟ್ಗೂ ದಯವಿಟ್ಟು ನೀವೇ ಬರಬೇಕು, ಯಾಕೆಂದ್ರೆ ಆ ನಂಬಿಕೆ ನನಗಿದೆ. ಶ್ರೀಕಾಂತ ನಿಮಗೂ ಕೂಡ ಥ್ಯಾಂಕ್ಸ್. ಅಲ್ಲಿಂದ ಬಂದು ಅಶ್ವಿನಿ ನಿಮಗೂ ಕೂಡ ಥ್ಯಾಂಕ್ಸ್. ನಮ್ಮ ಸಿನಿಮಾದಲ್ಲಿ ಗಿರಿಜಾ ಅಂತ ನೀವು ಮಾಡಿದ್ದೀರಿ, ನಿಮಗೆ ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ರಾಜೇಶ್ ಸರ್ ನಿಮಗೆ ಥ್ಯಾಂಕ್ಸ್. ಇದು ನನಗೆ ಇಲ್ಲಿ ಕೆಲವೊಂದು ಹೆಸರುಗಳು ಮಿಸ್ ಆಗ್ತವೆ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಗುರು ದೇಶಪಾಂಡೆ ಸರ್ ನೀವು ಬಂದಿದ್ದೀರಿ, ನಿಮಗೆ ಥ್ಯಾಂಕ್ಸ್. ಜಡೇಶ್ ಅವರು ನಮ್ಮ ಡೈರೆಕ್ಟ್ರು, ನನ್ನ ಸ್ವೀಟ್ ಡೈರೆಕ್ಟ್ರ್ ಅವ್ರಿಗೆ ಥ್ಯಾಂಕ್ಸ್. ಸುಪ್ರೀತ್ ಅವ್ರು ಬರಬೇಕಾಗಿತ್ತು, ನಮ್ಮ ಉದಯ್ ಮೇತ್ ಅವ್ರು ಬರಬೇಕಾಗಿತ್ತು, ಮಾಲಾಶ್ರೀ ಮೇಡಮ್ ಬರಬೇಕಾಗಿತ್ತು. ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. 9ನೇ ತಾರೀಕು ಎಂಟೈರ್ ಸ್ಟೇಟು ರಿಲೀಸ್ ಆಗ್ತಾ ಇದೆ. ಎಂಟೈರ್ ಇಂಡಿಯಾ ಬಂದಿದ್ದು ನಮ್ಮ KRG ಕಾರ್ತಿಕ್ ಗೌಡ್ರು ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನೋಡಿ. ಮತ್ತೆ ಆಮೇಲೆ ನಮ್ಮ ಸಿನಿಮಾವನ್ನು ಡಿಸ್ಟ್ರಿಬ್ಯೂಷನ್ನ ಎಲ್ಲ ಏರಿಯಾ ತೊಗೊಂಡಿರ್ತಕ್ಕಂಥ ಮೈಸೂರು ಏರಿಯಾ ತೊಗೊಂಡಿದ್ದು ನಮ್ಮ ಗೋಕುಲ್ ರಾಜ್ ಅವರು, ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಲ್ಲಿಂದ ಶಿವಮೊಗ್ಗ ಏರಿಯಾನ ನಾವು ರಾಜೇಶ್ ಅಂತ ಕೊಟ್ಟಿದ್ದೀವಿ, ಅವ್ರಿಗೂ ಕೂಡ ಥ್ಯಾಂಕ್ಸ್. ದುರ್ಗಾ ದಾವಣಗೆರೆ ಏರಿಯಾನ ನಾವು ಇಟ್ಕೊಂಡಿದ್ದೀವಿ, BKT 2 ಏರಿಯಾ ನಾವು ಇಟ್ಕೊಂಡಿದ್ದೀವಿ. ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ತಗೊಂಡಿದ್ದಾರೆ. ಅಲ್ಲಿಂದ ಹುಬ್ಳಿ ಏರಿಯಾ ಬಂದು ಅಭಿನವ್ ಎಂಟರ್ಪ್ರೈಸಸ್ಸು ಅಂತ ಅವ್ರು ತೊಗೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮೆಲ್ಲ ನಮ್ಮ KT ಏರಿಯಾ ತೊಗೊಂಡಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಮ ಭೀಮಾ ಚಿತ್ರತಂಡದ ಮೇಲೆ ಇರಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಮ್ಮದು ಪ್ರತಿ ಈವೆಂಟು ಮಾಡಿಕೊಟ್ಟಿದ್ದು ನಮ್ಮ ನವರಸನಿಗೆ ನಾನು ಒಂದು 10 ಸಲ ಹೇಳಿದ್ದೀನಿ, ನೀನು ಮಾಡಿರೋ ಈವೆಂಟಲ್ಲಿ 100ಕ್ಕೆ 85 ಸಕ್ಸಸ್ಸು. ಒಂಥರ ಲಕ್ಕಿ ಚಾಮ್ ಇಂಡಸ್ಟ್ರಿಗೆ ನಮ್ಮ ನವರಸನ್. ಹಾಗಾಗಿ ನವರಸನ್ ನಿಮಗೆ ದೊಡ್ಡ ಮಟ್ಟ ಥ್ಯಾಂಕ್ಸ್. ನಿಮಗೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಇದ್ದಾರೆ. ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇವರಿಬ್ಬರು ಇದ್ದಾರೆ. ಸೊ ಮೊನ್ನೆ ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ಅಷ್ಟೇ ನಾನು ಮನೆಗೆ ಹೋದೆ. ಸರ್ ಈ ಥರ ಪ್ರೀ ರಿಲೀಸ್ ಇವೆಂಟು ಅಂತ. ಅಮ್ಮ ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ, ಸ್ಯಾಟರ್ಡೆ ಶೂಟ್ ಇದೆ ಚೆನ್ನೈಯಲ್ಲಿ. ನಾನು ಆಗ ಇಲ್ಲ ಸರ್, ನನಗೆ ನೀವು ಬೇಕೇ ಬೇಕು, ನೀವು ಬರಲೇಬೇಕು ಸರ್. ಅಮ್ಮ ಸರಿ 1 ಡೇ ಟೈಮ್ ಕೊಡು ಸರ್, ನೀವು ಅದು ಕನ್ಫರ್ಮ್ ಮಾಡಿದ್ರೆ ಹೋಗಲ್ಲ. ನಂಗೆ ನಿಮ್ಮ ಬಿಟ್ಟರೆ ಯಾರಿದ್ದಾರೆ, ನನಗೆ ನೀವೇ ಬೇಕು, ನನಗಿರೋದೇ ನೀವೇ ಬೇಕು. ನಾನು ಒಳಗಡೆ ಹೋಗ್ತೀನಿ, ಮೇಡಮ್ಗೆ ಹೇಳ್ತೀನಿ. ಫೋನ್ ತೊಗೊಂಡ್ರು, ಫೋನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳಗಡೆ ಹೋದೆ ಮೇಡಮ್ ಹೇಳಿದೆ, ಮೇಡಮ್ ಈ ಥರ ಪ್ರೀ ರಿಲೀಸ್ ಇವೆಂಟ್ ಇಸ್ ದೇರ್ ಆನ್ 3rd of August ಬರಬೇಕು. ಹಿ ಟೋಲ್ಡ್ ಮಿ ಐ ಬಿ ದೇರ್, ಡೋಂಟ್ ವರಿ ಅಂದರು. ಈ ಸಪೋರ್ಟು ನಾನು ಐ ಥಿಂಕ್ 27-28 ಇಯರ್ಸ್ ಇದ್ದಾಗ ಬೈರಾಗಿ ಸಿನಿಮಾ ಕಮಿಟ್ ಆಗಿದ್ದು. ಅವತ್ತಿನ ದಿನ ಅವ್ರು ಕರೆದು ನನಗೆ ಡೇಟ್ ಕೊಟ್ಟು, ಬಿಕಾಸ್ ಅವ್ರಿಗಿರೋ ಲೈನಪ್ಪು ಅವ್ರ ಹತ್ರ ಇರೋ ಪ್ರೊಡ್ಯೂಸರ್ಸ್ ಮುಂದೆ ನಾನೇನೂ ಅಲ್ಲ, ಬಟ್ ಕರೆದು ಏನೋ ಒಂದು ಇಷ್ಟಪಟ್ಟು ಆ ಡೇಟ್ ಕೊಟ್ಟರು. ಅಲ್ಲಿಂದ ನನ್ನ ಕರಿಯರ್ಗೆ ಒಂದು ಒಳ್ಳೆ ಗ್ರೋತ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇವರಿಬ್ಬರು ನನಗೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನೇ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನಿಂದ ಮಿಸ್ ಆಗಿದೆ ನಿಮ್ಮದು ಚೆನ್ನೈದು, ಬಟ್ ನನಗೋಸ್ಕರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಇನ್ನು ಐ ಹ್ಯಾವ್ ಟು ಟಾಕ್ ಅಬೌಟ್ ನಮ್ಮ RS ಗೌಡ್ರ ಬಗ್ಗೆ. ಈ ಸಿನಿಮಾ ಇವತ್ತು RS ಗೌಡ್ರು ಸರ್ ಇರಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ತುಂಬ ಕಷ್ಟ ಆಗಿರೋದು. ಈ ಕ್ಷಣ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ ಸರ್. ನಾವು ಇದನ್ನು ಯಾವತ್ತೂ ಮರೆಯಲ್ಲ. ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಸದಾ ನಾವು ಯಾವಾಗಲೂ ಉಳಿಸ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಭೀಮಾ ಬಗ್ಗೆ ಒಂದು 2.5 ವರ್ಷದ ಜರ್ನಿ. ಸೊ ನಾನೀಗೇನು ಶಿವಣ್ಣ ಮತ್ತು ಮೇಡಮ್ನ ಅಪ್ಪ ಅಮ್ಮ ಅಂದೆ, ವಿಜಯ್ ಸರ್ ಒಬ್ಬರ ಅಣ್ಣ. ಸೊ ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ತಂದೆ ತಾಯಿ ಅಣ್ಣ ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಅಣ್ಣ ಅನ್ನೋ ಮಾತಿಗೆ ನಿಂತಿದ್ದಾರೆ ಅವರು. ಈ 2.5 ವರ್ಷದ ಜರ್ನಿನಲ್ಲಿ ತುಂಬ ಕಲ್ತಿದ್ದೀವಿ, ಜಗಳ ಆಡ್ತೀವಿ. ಬಟ್ ವಿಜಯ್ ಸರ್ ನೀವು ದಯವಿಟ್ಟು ವೇದಿಕೆಗೆ ಸರ್ ನೀವು ಬಂದ್ಬಿಡಿ. ಯಾಕೆ ಅಂತ ಅಂದರೆ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ತುಂಬ ವಿಷಯ ಮಾತಾಡಬೇಕು. ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅನ್ಸುತ್ತೆ ಬಹುಶಃ. ಈ ವರ್ಷ ಇದೇ ಟೈಮ್ಗೆ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀವಿ. ಮುಂದಿನ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಒಂದೇ ಮಾತು ಹೇಳಿದ್ದಾರೆ, ನೀನು ನನ್ನ ಜೊತೆಗಿರಪ್ಪ, ನಾನು ಗೆಲ್ಸ್ಕೊಂಡ್ಬರ್ತೀನಿ ಅಂತ. ನಾವಿರೋದಲ್ಲ ಸರ್, ನೀವಿದ್ದೀರಿ ನಮ್ಮ ಜೊತೆಗೆ. ಪ್ರಮೋಷನ್ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ನಮ್ಗೆ ಏನೂ ಗೊತ್ತಾಗಲ್ಲ. ಯಾರೋ ಫೋಟೋ ಕಳಿಸ್ತಾರೆ, ಅವಾಗ ಫೋಟೋ ಸರ್ ಎಲ್ಲಿದ್ದೀರಾ ಅಂದರೆ ಇದೇನೋ ಒಂದು ಮೇಡಮ್ ಇವೆಂಟ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಈ ಥರ ಹೀಗೆ ನಿಂತಿ ಅದು ನಮ್ಮ ಜೊತೆಗೆ. ಸೊ ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ಒಂಥರ ನಾವು ವಿ ಆರ್ ಬ್ಲೆಸ್ ಟು ಡೂ ದಿಸ್ ಫಿಲ್ಮ್. ಕರೆದು ನೀವು ಆಪರ್ಚುನಿಟಿ ಕೊಟ್ಟಿದ್ದೀರಿ ಸರ್. ಇಲ್ಲ, ಜನರಲಿ ನಾನು ಯಾಕೆ ನಿಮ್ಮಿಬ್ಬರು ಒಂದು ನಮಗೆ ಯಂಗರ್ ಬ್ರದರ್ಸ್ ಥರ ನೋಡ್ತೀನಿ ಅಂದರೆ, ಸಿನಿಮಾ ಅಂತ ನಾವು ಮಾಡ್ತೀವಿ ಅಂದಾಗ ಸರ್ ಯಾರ್ಯಾರು ಇರ್ತಾರೆ ಆರ್ಟಿಸ್ಟು ಅಂತ ಕೇಳ್ತಾನೆ. ಇವರು ಅಂದಾಗ ಅವ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು TV ರೈಟ್ಸು, ಇದು ಆ ರೈಟ್ಸು, ಇದು ಈ ರೈಟ್ಸು, ಇದು ಥಿಯೇಟ್ರಿಕಲ್ ರೈಟ್ಸು ಅಂತ. ಸ್ಪೆಷಲಿ ನೀವಿಬ್ಬರು ಬಂದಾಗ ಹೊಸಬ್ರ ಜೊತೆ ಮಾಡ್ತಿದ್ದಾಗ ನೀವು ಏನು ಬೇಕಾದ್ರೂ ಮಾಡಿ ಸರ್, ನಾನು ಇದನ್ನ ಜೊತೆಯಲ್ಲಿ ಅಂದ್ರಲ್ಲ, ಆ ಮಾತು ನೀವು ಉಳಿಸ್ಕೊಂಡ್ರಿ. ಅದಕ್ಕೆ ನಾನು ಅದೇ ಮಾತು ಉಳಿಸ್ಕೊಂಡಿದ್ದೀನಿ. ಜನರಲಿ ಗಾಂಧಿನಗರ ಅಂದ್ರೆ ಕ್ಯಾಲ್ಕುಲೇಷನ್. ಅದರಲ್ಲಿ ನೀವೇನು ಏನೂ ಯೋಚನೆ ಮಾಡಿಲ್ಲ ಸರ್, ನೀವೇನೇನು ಮಾಡ್ತೀರೋ
ನಾವು ಜೊತೆಲಿ ಇರ್ತೀವಿ ಅಂತ ಬೇರೆ ದೊಡ್ಡ ದೊಡ್ಡ ನಟರು ಹಾಕ್ಕೊಂಡು ಮಾಡುವಂಥ ಸಿನಿಮಾದ ಖರ್ಚನ್ನೇ ಹೊಸಬರ ಮೇಲೆ ತಾವೆಲ್ಲ ಮಾಡೋದಕ್ಕೆ ನಾನು ಯಾವಾಗಲೂ ಚಿರಋಣಿ, ನನ್ನ ತಂಡ ಚಿರಋಣಿ ಆಗಿರುತ್ತೆ. ನನ್ನ ಇಡೀ ಟೀಮ್, ಭೀಮಾ ಟೀಮ್, ಹೆಣ್ಮಕ್ಳಿಂದ ಇದ್ದು ಆ ಕಡೆ ಗಂಡ್ಮಕ್ಳು ಕೂತಿದ್ದೀವಿ. ಸೊ ಹಾಗಾಗಿ ಆ ಮಕ್ಕಳನ್ನೆಲ್ಲ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕಂದ್ರೆ ಅದಕ್ಕೆ ನೀವಿಬ್ಬರು ಕಾರಣ ಆಗಿರ್ತೀರ, ಯಾಕಂದರೆ ನೀವಿಬ್ಬರೇ ಪ್ರೊಡ್ಯೂಸರ್ಸು. ಸೊ ಹಾಗಾಗಿ ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಮಾಡಿ, ಕೃಷ್ಣ ಯಾವಾಗಲೂ ಹೇಳ್ತೀನಿ ಕೃಷ್ಣನ ಬಗ್ಗೆ, ಕೃಷ್ಣ ಸ್ವಲ್ಪ ಕೋಪಿಷ್ಟ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಜಗದೀಶು ಅಷ್ಟೇ, ಅವ್ರ ಪಾಡಿದವರು ಅವ್ರ ಡಿಸ್ಟ್ರಿಬ್ಯೂಷನ್ನು ಥಿಯೇಟ್ರು ನೋಡ್ತಾ ಇರ್ತಾರೆ. ಫೋನ್ ಮಾಡಿದ್ರೆ ನಮಸ್ಕಾರ ಸರ್ ಅನ್ನಲ್ಲ, ಸರ್ ಹೇಳಿ ರೇ ಸ್ವಾಮಿ ನಾನು ನಮಸ್ಕಾರ ಹೇಳ್ತೀನಿ, ನೀವೆಲ್ಲ ಇಲ್ಲ ಹೇಳಿ ಸರ್, ಅಲ್ಲಿ ಎಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ, ಏನಂತ ಹೇಳಿ ನಾನು ಸರ್ ಹೇಳಿ. ಆ ವಿಷಯದಲ್ಲಿ ನನ್ನ ಸ್ವೀಟಾಗಿ ಒಬ್ಬ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಕೃಷ್ಣ. ಜಗದೀಶು ರಫೇನಿಲ್ಲಪ್ಪ, ರಫೇನಿಲ್ಲ. ಅದಕ್ಕೆ ಫಸ್ಟ್ ಸಿನಿಮಾ, ನೆಕ್ಸ್ಟ್ ಆಬ್ವಿಯಸ್ ಆಗಿ ಎಲ್ಲ ಸಿನಿಮಾಗಳನ್ನ ಮಾಡ್ತೀರ. ನೀವೆಲ್ಲ ಸಿನಿಮಾಗಳು ಮಾಡಿದ್ರೆ ನಾವು ಕಲಾವಿದರು ಚೆನ್ನಾಗಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ನಿಮಗಿರೋ ನಾಲೆಜ್ಗೆ ದಯವಿಟ್ಟು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನಾನು ಇವತ್ತೇನೇ ಎಫರ್ಟ್ ಹಾಕೋ ಅದು ನಿಮ್ಮಿಂದ. ನನ್ನಲ್ಲಿ ಬಂದಂಥ ಎಲ್ಲ ಹೊಸ ಕಲಾವಿದರ ತಾಯಿ ತಂದೆ ನಿಮ್ಮನ್ನು ಆರಿಸ್ತಾರೆ. ಅದೇ ನಿಮ್ಗೊಂದು ದೊಡ್ಡ ಯಶಸ್ಸಾಗಲಿ, ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡೋಲ್ಲ, ಜೊತೆಲಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಂದು ಸಿನಿಮಾ ಆಗಿದ್ದ ತಕ್ಷಣನೇ ಈ ಕಡೆ ಪ್ರೊಡ್ಯೂಸರ್ ಈ ಕಡೆ ಹೋಗ್ತಾ ಇರ್ತಾರೆ, ಡೈರೆಕ್ಟರ್ ಹೀರೋ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಇದು ಟ್ರೆಂಡ್ ಇದು. ಬಟ್ ನಮಗೆ ವಿಜಯ್ ಸರು ಅವತ್ತು ನಾವು ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಮಾತಾಡಿದಾಗ ನಾನು ಜಸ್ಟ್ ಒಂದು ಸಲಗ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದೆ ಅಷ್ಟೇ. KP ಶ್ರೀಕಾಂತ್ ಸರ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರು. ಅವ್ರು ಯಾವಾಗ ನನ್ನ ರೇಗಿಸಿ ಗಾಂಧಿನಗರದಲ್ಲೆಲ್ಲ ನನ್ನನ್ನು ಫೈನಾನ್ಸ್ ಕೇಳ್ತಾರೆ, ಸರ್ ಜಗದೀಶ್ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ ಈ ಥರ ಮಾಡಿಟ್ಟಿದ್ದೀರಿ ನೀವೆಲ್ಲ. ಶ್ರೀಕಾಂತ್ ಸರ್ ಆ್ಯಕ್ಚುಲಿ ಇದೆ. ಜಗದೀಶ್ ಅಂದರೆ ಶ್ರೀಮಂತ ಕೋಟ್ಯಾಧಿಪತಿ ಅನ್ನೋ ಲೆವೆಲ್ ಮಾಡಿ ನೀವು ಇಟ್ಟಿದ್ದೀರಿ. ಅವತ್ತು ನಮಗೆ ಸಿನಿಮಾವನ್ನು ಕೃಷ್ಣ ಅವ್ರಿಗೆ ಡೇಟ್ ಕೊಡೋದೆಲ್ಲ ಅರ್ಥ ಇದೆ. ಯಾಕೆಂತಂದರೆ ಅವ್ರು ಆಲ್ರೆಡಿ 3-4 ಸಿನಿಮಾ ಮಾಡಿದ್ದಾರೆ. ಜೊತೆಯಲ್ಲಿ ನಾನು ಒಬ್ಬ ಹೊಸಬ, ನನ್ನನ್ನು ನಂಬಿ ವಿಜಯ್ ಸರ್ ಹತ್ರ, ಯಾಕೆಂದರೆ ನಾನು ಕರ್ಕೊಂಬಂದಿದ್ದೆ 3-4 ಜನ ಪ್ರೊಡ್ಯೂಸರ್ಸ್ನ, ಎಲ್ಲ ದೊಡ್ಡ ಬ್ಯಾನರ್ಸ್ಗಳೇ ಬಂದಿದ್ದು. ಎಲ್ಲರೂ ಬಿಟ್ಟು ನೀನು ಮಾಡ್ತೀಯನಪ್ಪ ಜಗದೀಶ್, ನಾನು ನೀನು ನೋಡಿದ್ದೀನಿ, ನೀನು ಯಾವ ಥರ ವ್ಯಾಪಾರ ಮಾಡ್ತೀಯ ಅಂತ ಅಂದ್ಬಿಟ್ಟು ಆ ಥರ ನಂಬಿಕೆ ಇಟ್ಟು ನಮಗೆ ಡೇಟ್ ಕೊಟ್ಟಿದ್ರು. ನಮ್ಮಲ್ಲಿ ಏನಾದರೂ ಸರ್ ತಪ್ಪು, ಸಣ್ಣ ಪುಟ್ಟ ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಮಗಂತೂ 100% ಸ್ಯಾಟಿಸ್ಫೈ ಸರ್ ನಿಮ್ಮಿಂದ. ಯಾಕೆಂದರೆ ನನಗಂತೂ ಆ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇದೆ ಸರ್. ಆ ವಿಷಯದಲ್ಲಿ ನಾನು ಯಾವುದನ್ನು ಮನ್ಸಲ್ಲಿ ಹಾಕೊಳ್ಳಲ್ಲ. ಯಾಕೆಂತಂದರೆ ನನಗೆ ಸರ್ ನನಗೆ ಕೇಳಿದ್ದಾರೆ ತುಂಬ ಜನ, ವಿಜಯ್ ಅವ್ರು ನಿಮಗೆ ಡೇಟ್ ಕೊಟ್ರಾ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಬಜೆಟ್ ವೈಸಲ್ಲೂ ಅಷ್ಟೇ, ನಾವು ವಿಜಯ್ ಸರ್ ಮೇಲೆ ನಂಬಿಕೆ ಇಟ್ಟು ಸರ್ ನೀವು ಎಷ್ಟು ಬಜೆಟ್ ಆದರೂ ಸಿನಿಮಾ ಮಾಡಿ. ಯಾಕೆ ಅಂತಂದರೆ ನಮ್ಮಲ್ಲಿ 1 ರೂಪಾಯಿ ಖರ್ಚಾಗಿದ್ರು ಕೂಡ 1 ರೂಪಾಯಿನೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ದಯವಿಟ್ಟು ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟ್ರಿಗೆ ನನ್ನ ಒಂದು ರಿಕ್ವೆಸ್ಟು, ನೀವು 1 ರೂಪಾಯಿ ಖರ್ಚು ಮಾಡೋದು ಸ್ಕ್ರೀನ್ ಮೇಲೆ ಕಾಣಲಿ. ವಿಜಯ್ ಸರ್ನ ಒಂದು ರೋಲ್ ಮಾಡ್ಲಾಕ್ ತಗೊಳ್ಳಿ ಅಂತ ಎಲ್ಲರೂ ಡೈರೆಕ್ಷನ್ ಹೇಳ್ತಾ ಸರ್ ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ವೆರಿ ಮಚ್. ಪುನಃ ವೇದಿಕೆ ಸಿಗಲ್ಲ ನಮಗೆ, ರಿಲೀಸ್ ಜಸ್ಟ್ ಒಂದು ವೀಕ್ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತಾವು ಗಂಡ ಹೆಂಡತಿ ಸ್ಟೇಜ್ ಮೇಲೆ ಬನ್ನಿ. ಕೃಷ್ಣ ಮನೆಯವರು ಯಾವಾಗಲೂ ಸರ್ ಯಾವಾಗ ನಿಮ್ಮ ಜೊತೆ ಮಾಡೋಕ್ಕೆ ಖುಷಿನೇ, ಖಂಡಿತ ಮಾಡಿ. ನಾನು ಮಾತಾಡ್ತಾ ಇದ್ದೆ, ನಮ್ದು ಎಲ್ಲ ಇವೆಂಟು ಯಾವುದೇ ಬೇಕಾದ್ರೆ ತೆಗೆದು ನೋಡಿ, ನಾವು ಮಾತಾಡ್ತಿರೋ ಮಧ್ಯ ನಮ್ಮ ಜಗದೀಶ್ 1 ನಿಮಿಷ ಅಂತ ಅವ್ರು ಮಾತಾಡ್ತಾರೆ, ನಂಗೆ ಮಾತಾಡೋಕ್ಕೆ ಬಿಡಲ್ಲ ಸರ್. ಅದು ಆ್ಯಕ್ಚುಲಿ ಏನು ಅಂದರೆ ಶುರು ಮಾಡ್ತಾರೆ ಸರ್. ಎಲ್ಲಿ ಜೋರಿಲ್ಲ ಇರಿ ಸರ್, 2 ನಿಮಿಷ ನಾನು ಮಾತಾಡ್ತಾರೆ. ನೀವು ವಿಜಯ್ ಸರ್ದು ಮಾತಾಡೋದು ಮರ್ತ್ರಿ, ನನಗೆ ಬಿಡ್ಬೇಕು ಸರ್. ಹೇಳ್ಬಿಟ್ಟು ಕಂಪ್ಲೀಟ್ ಇವರು ಕೊಟ್ಟಿದ್ದೀವಿ ಸ್ಟೇಜ್ ನಿಮ್ದಲ್ಲ, ನಂದು ಕೂಡ. ಇರಿ 1 ನಿಮಿಷ. ಸೊ ಆಗಸ್ಟ್ 9ನೇ ತಾರೀಕು ಭೀಮಾ ಎಲ್ಲರೂ ಹಾಡುಗಳನ್ನ ಮೆಚ್ಚಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂಥ ಆಲ್ಬಮ್ಮು. ಸೊ ಅದೇ ರೀತಿ ಸಿನಿಮಾನು ಹಿಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಆಮೇಲೆ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮು, ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಯಾರಿಗೂ ನಾನು ಥ್ಯಾಂಕ್ಸ್ ಇವಾಗ ಹೇಳಲ್ಲ, ನೀವೆಲ್ಲ ಸೇರಿ ನಮಗೆ ಸಕ್ಸಸ್ ಕೊಡಿ. ಸಕ್ಸಸ್ ಮೀಟಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ಸರ್ ಕರೆಕ್ಟ್ ಅಲ್ಲ? 100% ಮಾಡ್ತೀವಿ, ದಟ್ ಈಸ್ ಫಾರ್ ಶೋರ್. ಸೊ ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ಸೊ ಒಂದು ವಾರ ನೆಕ್ಸ್ಟ್ ವೀಕಲ್ಲೇ ಸಕ್ಸಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಭೀಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲೇಬೇಕು, ಹಾಗೆ ಆಗುತ್ತೆ ಅಂತ ನಂಬಿದ್ದೀನಿ. ಇದ್ರ ಜೊತೆಗೆ ತುಂಬ ಜನ ಸ್ನೇಹಿತರು ಬಂದಿದ್ದಾರೆ. ಹರೀಶ್ ಅಣ್ಣ ನನಗೋಸ್ಕರ ಅನಂತಪುರದಿಂದ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇನ್ನು ನನ್ನ ವೈಫು ನಮ್ಮ ಅಣ್ಣ ಬಂದ, ಥ್ಯಾಂಕ್ ಯು. ಆಮೇಲೆ ಮುಖೇಶ್ ಸರ್, ಗೋವಿಂದರಾಜು ಸರ್, ಚೇತನ್ ಗೌಡ ಸರ್, ಆಮೇಲೆ ಗುರು ದೇಶಪಾಂಡೆ ಅವರು, ನಮ್ಮ ಜಡೇಶ್, ಆಮೇಲೆ ನಮ್ಮ ವಿಜಯ್ ಸರ್ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್
ಸತ್ಯಪ್ರಕಾಶ್ ಸರ್ ಅವರ ಸೂರಜ್ ಅವ್ರು ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಈ ಕಡೆ ಯಾರು ಮಿಸ್ ಮಾಡಿದ್ದೀನಿ, ಕೆ ಪಿ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್, ಯೋಗಿ ಸರ್ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಯಾರು ಮಿಸ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ. ಆಮೇಲೆ ನಮ್ಮ ಪ್ರತಿ ಇವೆಂಟು, ನಮ್ಮ ಫಸ್ಟ್ ಸಾಂಗ್ ಯಾವ ಮಟ್ಟಕ್ಕೆ ಹಿಟ್ಟಾಯಿತು ಅಂತಂದರೆ ಆ ಜಾಗದ ಕೂಡ ಮಹಿಮೆ ಹಂಗೆ ಇತ್ತು. ಸೊ ಅಲ್ಲಿಂದ ಹಿಡಿದು ನಮ್ಮ ಜೊತೆ ಒಂದು ಜರ್ನಿನಲ್ಲಿ ನಮ್ಮ ನವರಸನ್ ಅವ್ರು ಇದ್ದೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಸೊ ಇವತ್ತು ಕೂಡ ನಾನು ಬ್ರದರ್ ತುಂಬ ಚೆನ್ನಾಗಾಗಬೇಕು, ಶರ್ಟನಲ್ಲೇ ಮಾಡೋಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ನೀವು ಬನ್ನಿ, ನೀವು ನೋಡಿ, ನಾವು ಒಂದ್ಸಲನೂ ಬಂದಿರಲಿಲ್ಲ. ಎಂಟ್ರೆನ್ಸಲ್ಲಿ ಬಂದಾಗೇನಕ್ಕೆ ಹೆಂಗೆ ಅನಿಸ್ತು, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನಾವು ಕೂಡ ಅವ್ರ ಜೊತೆ ಜೊತೆಗೆ ಜಗದೀಶ್ ಅವ್ರಿಗೆ ಮತ್ತು ಕೃಷ್ಣ ಅವ್ರಿಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲರೂ ಒಳ್ಳೆಯದು.